ಮಹಾಪಾಪಗಳು. ಹಿಂಸಾ ಮಹಾಪಾಪ, ಸುಳ್ಳ ಇದು ಮಹಾಪಾಪ, ಕಳ್ಳತನ ಇದು ಮಹಾಪಾಪ, ಪರಿಗ್ರಹ ಇದು ಮಹಾಪಾಪ, ಅಬ್ರಹ್ಮಚರ್ಯ ಇದು ಮಹಾಪಾಪ. ಅರ್ಥಾತ್ ಕುಶೀಲ ಮಹಾಪಾಪಗಳು. ಇವು 5 ಮಹಾಪಾಪಗಳು. ಮತ್ತು ಮಹಾವ್ರತಗಳು ಅಂತ ಹೇಳಿದರು. ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ, ಬ್ರಹ್ಮಚರ್ಯ ಮಹಾವ್ರತ, ಅಪರಿಗ್ರಹ ಮಹಾವ್ರತ. ಈ ಮಹಾವ್ರತ ಪಾಲನೆ ಮಾಡೋರ ಸಂಸಾರ ರೂಪಿ ಸಾಗರದಿಂದ ಪಾರಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾರ. ಪಂಚ ಮಹಾಪಾಪ ಮಾಡೋರ ಪಂಚ ಪರಾವರ್ತನ ಮಾಡ್ತಾ ಈ ಸಂಸಾರದ ಪರಿಭ್ರಮಣ ಮಾಡ್ತಾರ. ನಿಮಗೇನು ಮಾಡಬೇಕಾಗೈತಿ? ಸಂಸಾರದ ಸಾಗರದಿಂದ ಮುಕ್ತ ಆಗಬೇಕಾಗಿತ್ತು. ಅಂತ ಪಂಚ ಪಾಪ ಮಾಡಬೇಕು, ಎಂದು ಪಂಚ ಮಹಾವ್ರತ ಪಾಲನೆ ಮಾಡಬೇಕು. ಹೇಳೋದು ಭಾಳ ಚಲೋ ಐತಿ. ಪಂಚ ಮಹಾವ್ರತ ಬರೀ ಪಟ್ ದೀಕ್ಷಾ ತಗೋಬರಿ. ಮಹಾವ್ರತಿಗಳಂದ್ರೆ ದೀಕ್ಷಾ ತಗೊಂಡಂಥ ಬಾವಲಿಂಗಿ ಮುನಿಗಳು. ಇವರು ಲಂಗುಟ್ಟಿ ಆಗದಾರನ ಅನುವೃತ್ತಿ ಅದಾರ. ಇವರು ಮಹಾವ್ರತಿ ಅಲ್ಲಿ. ಇವರು ಮನಿ ಬಿಟ್ಟಾರ ಕರೆ, ಅನುವೃತ್ತಿ ಅದಾರು. ಯಾರು? ಐಲಕ್ ಶಾಂತಿ ಧರ್ಮಭೂಷಣರು. ಇವರು ಉಪಚಾರದಿಂದ ಮಹಾವ್ರತಿ ಆದರು. ಸ್ತ್ರೀ ಪರ್ಯಾದ ಇರೋದ್ರಿಂದ, ದಿಗಂಬರತ್ವವಿಲ್ಲ ಅನ್ನೋದ್ರಿಂದ ಉಪಚಾರದಿಂದ ಮಹಾವ್ರತಿ ಅಂತ ಅರಿಕೆಯರಿಗೆ ಹೇಳ್ರು. ನೀವು ಅನುವ್ರತಿಗಳು. ಮಹಾವ್ರತದಿಂದ ಮೋಕ್ಷ ಪ್ರಾಪ್ತಿ ಆಗ್ತದ. ಅನುವ್ರತದಿಂದ ಸದ್ಗತಿ ಸಿಗ್ತದ, ಅದು ಪರಮಗತಿ ಸಿಗೋದಿಲ್ಲ. ಅನುವ್ರತ ಮಹಾವ್ರತಕ್ಕೆ ಕಾರಣ ಪೂರಕ ಅದಾವು. ಹೆಂಗ ಅಂತ ಕೇಳಿದ್ರೆ, ಮೊಗ್ಗಿ ಹೂವಿಗೆ ನಿಮಿತ್ತದ, ಹೂವ ಕಾಯಿಗೆ ನಿಮಿತ್ತದ, ಕಾಯಿ ಹಣ್ಣಿಗೆ ನಿಮಿತ್ತದ. ಹಣ್ಣ ಸಾಕ್ಷಾತ್ ಮೋಕ್ಷದ ಪ್ರತೀಕ. ಹಣ್ಣು ಆತಂದ್ರೆ ಕಾಯಿಸಿ ಬೀಳ್ತದ. ಹಣ್ಣು ಆದ ನಂತರ ಮತ್ತೇನಾಗೋದು? ಅದ ಮೋಕ್ಷ. ಹಂಗೆ ಪರಿಪಕ್ವ ಒಂದು ದಿಗಂಬರ ಭಾವಲಿಂಗ ಇದು ಹಣ್ಣು. ಹೂ ಅಂದ್ರೆ ವೃತ್ತಿ, ವೃತ್ತಿಯಾಗಿರ್ತಕ್ಕಂಥ ಜೀವಿಗಳು. ಶ್ರಾವಕ ಇರ್ಬೋದು, ಶ್ರಾವಿಕ ಇರ್ಬೋದು, ಪ್ರತಿಮಾಧಾರಿ ಇರ್ಬೋದು. ಯಾರು ವೃತ್ತಿ ಅದಾರಲ್ಲ ಅವರು ಹೂವ. ಇನ್ನು ಅವಿರತ ಸಮ್ಯಕ್ ದೃಷ್ಟಿ, ವ್ರತ ತಗೊಂಡಿಲ್ಲ, ಪ್ರತಿಮಾಧಾರಿ ಇಲ್ಲ, ಮನ್ಯಾಗ ಇದ್ಕೊಂಡನ ದೇವದರ್ಶನ ವಾಸ ಮಾಡೋದ, ನೀರು ಸೋಸಿ ಜೀವ ಬಿಟ್ಟು ಕುಡಿಯೋದ, ಕುಲಾಚಾರ ಪಾಲನೆ ಮಾಡೋದ, ಮಾನವೀಯತೆಯಿಂದ ಬದುಕೋದ, ಪರೋಪಕಾರವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದ, ದಾನ ಧರ್ಮದಿಂದ ನಡೆಯೋದ, ಹಿತಮಿತ ಪ್ರಿಯ ವಚನದಿಂದ ಬದುಕೋದ, ಎಲ್ಲರಿಗೂ ಲೇಸನ್ನ ಬಯಸೋದ. ಅಂಥ ಭವ್ಯಾತ್ಮ ಜೀವಿಗಳಿಗೆ ಮೊಗ್ಗು ಅಂತಕ್ಕಂಥ ಉಪಮ ಕೊಟ್ಟರು. ಮೊಗ್ಗು, ಹೂವು, ಕಾಯಿ, ಹಣ್ಣು. ಹಣ್ಣು 13ನೇ ಗುಣಸ್ಥಾನ, ಸಯೋಗ ಮತ್ತು ಅಯೋಗ ಕೇವಲಿ ಹಂತಕ್ಕೆ ಹೋಗ್ತಕ್ಕಂಥದ್ದು. ಕಾಯಿ 6ನೇ ಗುಣಸ್ಥಾನ ಹಿಡ್ಕೊಂಡು 12ನೇ ಗುಣಸ್ಥಾನ ಇರ್ತಕ್ಕಂಥ ಮುನಿ ಮಹಾರಾಜರು. ಹೂವು ಅರಿಕಾ ಮಾತಾಜಿ ಆದಿ ವ್ರತಿಗಳು. ಮೊಗ್ಗಿ ಅವಿರತ ಸಮ್ಯಕ್ ದೃಷ್ಟಿ ಶ್ರಾವಕ ಶ್ರಾವಿಕೆಯರು. ಮೊಗ್ಗಾಗಿ ಉಳಿತಂದ್ರೆ ಅಲ್ಲೇ ಹೋಯ್ತಂದ್ರೆ ಅದರ ಅಸ್ತಿತ್ವನೇ ಇಲ್ಲ. ಹೊಳ್ಳಿ ಮತ್ತೆ ಯಾವಾಗ ಬರ್ದು? ಈ ಮನುಷ್ಯ ಬಹುದಾಗ ನೀವು ಶ್ರಾವಕಾಗಿ ಉಳಿಬಾರ್ದು. ಕೊನೆಗೆ ಸಾಧು ಆಗ್ತಕ್ಕಂಥ ಭಾವ ತಾಳ್ಬೇಕು. ಕೊನೆಗೆ ಸಾಯಿಕ್ಕಿಂತ ಮೊದಲು 3 ದಿವಸ ಸರಿ ದೇಹ ತ್ಯಾಗ ಮಾಡಿ ಸಲ್ಲೇಖನ ತೊಗೊಂಡು ನಾನು ಆತ್ಮಕಲ್ಯಾಣ ಮಾಡ್ಕೋಬೇಕನ್ನೋ ಭಾವ ಇದ್ರೆ ಮನೆ ಬಿಟ್ಟ ಸಾಧನ ಮಾಡಬೇಕು. ಹೆಂಗೆ ನಿಮ್ಮ ಶೇರ್ಜಿ ಮಾಡಿರಲ್ಲ ಶೇರ್ಬಾದಾಗ ಶ್ರಮಣ ರತ್ನಾಚಾರ್ಯ ಸುವಲ್ ಸಾಗರ ಪರಮ ಭಕ್ತರು. ಶೇರ್ಜಿ ಬಂದ ವೈರಾಗ್ಯ ತೊಳೆದ್ರು, ದೀಕ್ಷಾ ತಗೊಂಡ್ರು. ಇಂದು ದೀಕ್ಷಾ ಆತು, ಮರ್ದು ಸಮಾಧಿಯ ಕಲ್ಯಾಣ ಮಾಡ್ಕೊಂಡ್ಬಿಟ್ರು. ಮುಗಿದು ಅಲ್ಪ ಸಮಯದಾಗ ಎಲ್ಲ ಸಾಧಿಸ್ರು. 50 ವರ್ಷಗಟ್ಟಲೆ ದೀಕ್ಷಾ ತೊಗೊಂಡು ಲಾಸ್ಟ್ ಸಮಾಧಿ ಇಲ್ದ ಎಷ್ಟೋ ಜನ ಹೋಗ್ಯಾರು. ಸಲ್ಲೇಖನ ಇಲ್ದ ನಡು ಯಾವುದೋ ನಿಮಿತ್ತಾಗಿ, ರೋಗ ನಿಮಿತ್ತಾಗಿ, ಏನೋ ಬಿದ್ದು ಆಕ್ಸಿಡೆಂಟ್ ಆಗಿ ಏನೋ ಆಗಿ ಹೋಗ್ಯಾವು. ಪುಣ್ಯ ಇತ್ತಂದ್ರೆ ಸಿಗ್ತೈತಿ. ಭಾವ ಮಾಡೋದು, ಭಗವಂತ ನನಗೆ ಸಾವು ಎಂಥದ್ದು ಬರಲಿ ಅಂದ್ರೆ ಸ್ತ್ರೀ ಪರ್ಯಾದಾಗಿದ್ರೆ ಸಾಧ್ವಿಯಾಗಿ ಸಾವು ಬರಲಿ, ಪುರುಷ ಪರ್ಯಾದಾಗ ಸಾಧುವಾಗಿ ಸಾವು ಬರಲಿ ಅಂತಕ್ಕಂಥ ಭಾವನಾ ತಾಳೋದು. ಅಂತಿಮ ಸಮಯದಾಗಾದರೂ ಆ ಭಾಗ್ಯ ನನಗೆ ಸಿಗಲಿ ಅಂತಕ್ಕಂಥ ಭಾವನಾ ವ್ಯರ್ಥ ಹೋಗೋದಿಲ್ಲ. ಭಾವನಾ ಮಾಡಾಗ ಅದರದ ಪುಣ್ಯಾಸ್ತ್ರವಾಗ್ತಿರ್ತದೆ. ಅದಕ್ಕೆ ಹೇಳ್ರು ಸತ್ಯ ಕಹಿ ಇರ್ತದೆ, ಆದ್ರೆ ಅದು ಆತ್ಮನ ಹಿತ ಮಾಡ್ತದೆ. ಹೆಂಗೆ ಅಂತ ಕೇಳಿದ್ರೆ ಔಷಧ ಇದ್ದಂಗೆ. ಡಾಕ್ಟ್ರಿಗೆ ಔಷಧ ಕೊಡ್ತಾರೆ, ಸಿಹಿ ಇರ್ತಾವ. ಯಾವ ಏನು ಕೈ ಐತೆ
ಅದ್ರಾಗ ನೆಲಬೇವು ಅಂತ ಹೇಳ್ಯಾರ. ಮತ್ತು ಬೇವದಾಗ ಮತ್ತೊಂದು ನೆಲಬೇವು ಮತ್ತೊಂದು ಔಷಧ ಐತಿ ಆಯುರ್ವೇದಿಕ್. ನಿಮ್ಮ ಹೊಲ್ದಾಗ ಗದ್ದೆ ಎಲ್ಲ ಕಡೆ ಇರ್ತೈತಿ. ಬೆಕ್ಕಾದಂಥ ರೋಗ ಇರಲಿ ಅಂಥದ ಜ್ವರ ಸಂಬಂಧಿ ಬೆಕ್ಕಾದಂಥ ರೋಗ ಇರಲಿ, ಆ ರೋಗವನ್ನು 3 ದಿವ್ಸನ್ಯಾಗ ಬೇರೆ ಸಹಿತ ಕಿತ್ತು ಹಾಕುವಂಥ ಕೆಲಸ ಮಾಡ್ತೈತಿ. ಯಾವುದೋ ನೆಲಬೇವು, ಮತ್ತೊಂದು ನೆಲ್ಲಿ ಎತ್ತೊಂದು ಐತಿ. ಅದಕ್ಕೆಲ್ಲ ಗಂಟು ಆಗಿರ್ತಾವೆ ನೋಡ್ರಿ ಹಿಂದೆ ಎಲ್ಲಿ ತಳಗೆ. ಅದನ್ನು ನೆಳ್ಳಾಗ ಒಣಸಿ ಪೌಡರ್ ಮಾಡಿ ಇಟ್ಟು ಅದನ್ನು ಕಾಡ ಮಾಡಿ ತೊಗೊಂಡ್ರಂದ್ರೆ ಉದರ ಸಂಬಂಧಿ ಎಲ್ಲ ರೋಗ, ಕಿಡ್ನಿ ಸಂಬಂಧಿ ಎಲ್ಲ ರೋಗ, ಲಿವರ್ ಸಂಬಂಧಿ ಸೂಜು ಬರಲಿ ಬಾವು ಬರಲಿ ಏನ ಸಂಬಂಧಿ ರೋಗ ಅದಾವು. ಇವು 3 ರೋಗವನ್ನು ಶಮನ ಮಾಡ್ತಕ್ಕಂಥ ಸಾಮರ್ಥ್ಯ ನೆಲ್ಲಿ ಒಳಗದ. ನಿಮ್ಮ ಹಿತ್ತಲ್ದಾಗ ಬೆಳೆದಕ್ಕೆ ನಮ್ಗೆ ಗೊತ್ತಿಲ್ಲ. भावनाकरा. नंतर त्यांना विचारा, मराठी लोक थोडं आहे त्यांना विचार सांगतात. लई लोकांचा भाव आहे, काय करू, हिंदीमध्ये सांगा म्हणतात, मराठीमध्ये सांगा म्हणतात. हां, भू आवळा म्हणतात त्याला. भू आवळा, भू म्हणजे जमीन आवळा म्हणतात. आवळामध्ये जमीन आवळा आहे काय, त्याचं पानाचं काली लहान 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 गाठसारखं असते, आवळासारखं लहान लाईन लागले असते. त्या किडनी उदर संबंधी रोग आणि ಭಾವ ಬಂದೈತೆ ತರಲ್ಲ ಯಾವಾಗ ರೀ, ಕಳ್ಳಿಗೆ ಭಾವ ಬಂದೈತೆವ ನಿಂಗೆ ನೋಡು, ಕಳ್ಳ್ಯಾಗ ಉರಿ ಬಂದಾವ ನೋಡು ಅಂತಾರಲ್ಲ. ಈ ಎಲ್ಲ ರೋಗವನ್ನು ಶಮನ ಮಾಡ್ತಕ್ಕಂಥ ಸಾಮರ್ಥ್ಯ ಭೂ ಅವಳ್ಯಾತ आहे. ನಮಗೆ ಗೊತ್ತಿಲ್ಲ. ಹಂಗೆ ಆತ್ಮಾಗ ರೋಗ ಬಂದೈತಿ, ಶರೀರಕ್ಕೆ ಬಂದ್ರೆ ಅದಕ್ಕೆ ಡಾಕ್ಟರ್ ಅದಾರು, ಔಷಧಿ ಉಪಚಾರ ಐತಿ. ಇನ್ನು ಆತ್ಮಾಗ ರೋಗ ಬಂದೈತಿ, ಸಂಸಾರದಾಗ ತಿರುಗು ರೋಗ. ಯಾವ ರೋಗ? ಅದಕ್ಕಂತಾರಲ್ಲ ಬಿಡಾಡಿ ನಾಯಿ ಅದ ಉಗಿಕಲ್ಲ, ಅದ ಸಾಕಿದ್ ಐತ್ರಿ ಉಗಿಬೇಡ ಗೌಡದ ಅದು ಮತ್ತೆ ಅವನು ಅಂದನ್ ಮಾರ ಕಟ್ಟ್ಯಾನ ಮತ್ತೆ ಬಡ್ದನ್ ನಾಕ ಅಂಜುತ್ತಾರ. ದೊಡ್ಡವ್ರದದ, ದೊಡ್ಡವ್ರು ಹತ್ತಬಾರ್ದು, ಉದ್ಧಾರ ಆಗಂಗಿಲ್ಲ ಅನ್ಸ್ತಾರ ದೊಡ್ಡವ್ರ ಮಂದಿಗೆ ಕೈ ಸಿಗಿ. ಸಾಕಿದ ನಾಯಿಗೆ ಒಂದು ಕೊಳ್ಳಾಗ ಪಟ್ಟಿ ಹಾಕಿರ್ತಾರೆ. ತರುಣ್ ಸಾಗರ್ ಕಾಯಂ ಹೇಳೋರು ಇಂಥದ್ದು. कुत्ता भी है तो 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 गली का कुत्ता मत बनो. ना अल्लाह तरुण सागर. कुत्ता 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 अगर कुत्ता होना है तो कुत्ता होना है तो पाटिल का कुत्ता हो जाओ. तो पाटिल का कुत्ता उसको कुछ नहीं कर सकता, पत्थर नहीं मारता. अगर गली का कुत्ता बन गया तो सब लोग मिलके मारता है. हंग ನೀವು ಮನುಷ್ಯರ ಆಗ್ರಿ, ಖರೆ ಮನುಷ್ಯರು ಹೆಂಗೆ ಆಗ್ರಿ ಅಂದ್ರೆ ಭಗವಾನ್ರ ಭಕ್ತಾಗಿ ಮನುಷ್ಯರಾಗ್ರಿ. ಕೊಳ್ಳಾಗೊಂದು ಜನಿವಾರ ಇರಲಿ. ಯಾಕೆ ಹೇಳ್ರಪ್ಪ ಇದನ್ನ? ಹಾಂ, ಜೈನ್ರಿ ಜನಿವಾರ ಬಿಟ್ರ, ಲಿಂಗಾಯತರ ಲಿಂಗ ಬಿಟ್ರ, ಜೈನ್ರಿ ಜನಿವಾರ ಬಿಟ್ಟ ಸಂಜಿಕ್ ಹೊಂಟ್ರ. ಯಾಕಾಯ್ತದ ನಿಮಗೆ? ಲಿಂಗಾಯತರ ಲಿಂಗ ಬಿಟ್ಟರು ಸಂಜಿಕ್ ಹೊಂಟ್ರು. ಕೆಡಾಕೈತಿ ನೋಡ್ರಿ ಕಾಲ ಅಂತೀವಿ. ಮತ್ತು ಕಾಲ ಕೆಟ್ಟಿಲ್ಲ, ನಮ್ಮ ವಿಚಾರ ಕೆಡಾಕತ್ತೇವು, ನಮ್ಮ ಆಚಾರ ಕೆಡಾಕತ್ತೇವು, ನಮ್ಮ ಭಾವನೆಗಳು ಕೆಡಾಕತ್ತೇವು. ಇದ ಕಾಲ್ನೊಳಗೆ ಎಂತಿಂಥ ಧರ್ಮಾತ್ಮ ಜೀವದವ್ರಿ. ಕಾಲು ಏನು ಮಾಡಿಲ್ಲ, ನಮ್ಮ ಮನುಷ್ಯನ ಮನಸ್ಸು ಮಾಡಾಕೈತೆ. ಅದಕ್ಕೆ ಜಾಗೃತ ಅವಸ್ಥೆ ಬರಬೇಕು. ವಿದ್ಯಾನಂದರು ಚಿಂತನೆ ಮಾಡಿ ಬರೆದ್ರು. ದಿಲ್ಲಿ ಒಳಗೆ ಕೂತು ಬರೆದ್ರು. ದೇಶದ ರಾಜಧಾನಿ ಒಳಗೆ, ರಾಜ್ಯದ ಮಟ್ಟದೊಳಗೆ, ರಾಷ್ಟ್ರ ಮಟ್ಟದೊಳಗೆ ಧರ್ಮವನ್ನು ಬೆಳೆಸ್ತಕ್ಕಂಥ ಆಚಾರ್ಯ ರತ್ನ ದೇಶಭೂಷಣರಂತರ ಈ ಭೂಮಿ ತಿನ್ನ ರಾಷ್ಟ್ರ ಸಂತಾದವರ ಆಚಾರ್ಯ ವಿದ್ಯಾನಂದರು ರಾಷ್ಟ್ರ ಮಟ್ಟದೊಳಗೆ ಜೈನ ಧರ್ಮವನ್ನು ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಕಾರ್ಯ ಮಾಡಿದರು. ಅವರು ಗ್ರಂಥ ಬರೀತಾರು, ಹೇಳ್ತಾರು, ರಾಷ್ಟ್ರೀಯ ಚಿಹ್ನ ಅವರು ಜೈನ ಧರ್ಮ. 4 ಮುಖದ ಸಿಂಹ ಸಾರನಾಥ ಚಿಹ್ನೆ ಅದು ಯಾರ್ದ? ಕೇಸರಿ ಲಾಂಛನ ಜೈ ವೀರ, ವೀರಾದಿ ವೀರ ಜೈ ವೀರ, ಮಹಾವೀರ ಶ್ರೀ ಮಹಾವೀರ, ಕುಂಡಲಪುರದ ಮಹಾವೀರ. ಭಕ್ತಿಯೊಳಗೆ ಸರ್
ಕೇಸರಿ ಲಾಂಛನ ಮಹಾವೀರ ಸಿದ್ಧಾರ್ಥ ತನಯ ಮಹಾವೀರ. ಕೇಸರಿ ಲಾಂಛನ್, ಕೇಸರಿ ಅರ್ಥಾತ್ ಸಿಂಹ. ಸಿಂಹವನ್ನ ಲಾಂಛನ ಪಡ್ಕೊಂಡಂಥವ್ರು ಮಹಾವೀರರು. ಆದಿನಾಥ ತೀರ್ಥಂಕರ ಸಮೋಶರಣದಲ್ಲಿ ಸಹಿತ ಸಿಂಹ ಇತ್ತು, ಒಂದಲ್ಲ 4 ಮುಖದ ಸಿಂಹ. ಅದಕ್ಕೆ ಹೇಳಾರು ಸಿಂಹ ಪೀಠ ಅಂತ. ನಾ ಸಮೋಶರಣದ ನೋಡೋದು ನೀವು. ಆ ಸಿಂಹ ಪೀಠದ ಮ್ಯಾಲ 1008 ದಳಗಳಿರ್ತಕ್ಕಂಥ ಸ್ವರ್ಣಿಮ ಕಮಲ, ಅದ್ರ ಮ್ಯಾಲ 4 ಬಟ್ಟ ಅಂತರ ಭಗವಂತರು ವಿರಾಜಮಾನ ಆಗಿರ್ತಾರ. ಅದಕ್ಕೆ ಇವಂತೂ ಸಾಕ್ಷಿ, ಇವತ್ತು ಜೀವಂತ ಸಾಕ್ಷಿ ಐತಿ ನೋಡ್ರಿ. ಮಹಾರಾಷ್ಟ್ರದಾಗ ಹೋಗಿ ಸಿರ್ಪುರ್ ಅಂತರಿಕ್ಷ ಚಿಂತಾಮಣಿ ಪಾರ್ಶ್ವನಾಥ್ ಭಗವಾನ್ರು ಇವತ್ತು ಅಕ್ಷಯ ಅದ. ಹಿಂದಿನ ದುಪ್ಪಟ್ಟ ಓದ್ ಹಿಂದೆ ಗಾಡಿಗೆ ಚಾಕ್ ಹಿಂಗೆ ಸಾವಕಾಶ ಬಡ್ಡೆ ಜಗ್ಗಿರ ಹೊರಗೆ ಬರ್ತದೆ. ಹಿಂದೂ ಹತ್ತಿಲ್ಲ, ಬಲಕ್ಕೂ ಹತ್ತಿಲ್ಲ, ಎಡಕ್ಕೂ ಹತ್ತಿಲ್ಲ, ತಳಗೂ ಹತ್ತಿಲ್ಲ, ಎಲ್ಲೂ ಅಂತರಿಕ್ಷ ಇವತ್ತು ಅಂಗುಲ್ಗಟ್ಲೆ ಅಂತರಿಕ್ಷ ಒಳಗೆ ಭಗವಾನ್ ವಿರಾಜಮಾನ ಆಗ್ಯಾರ. ಹಂಗೆ ಚತುರ್ಥ ಕಾಲದಾಗ ಎಲ್ಲ ತೀರ್ಥಂಕರ ಸಮೋಶರದ ಸಿಂಹಪೀಠ ಮೇಲೆ ಇರ್ತಕ್ಕಂಥ ಕಮಲ ಆಸನದ ಮೇಲೆ 4 ಬಟ್ ಅಂತರಿಕ್ಷವಾಗಿ ಕೂತಿರ್ತಾರದು ತೀರ್ಥಂಕರದ ಅತಿಶಯದ ಅತಿಶಯ ಮಹಿಮಾ ಇರೋದ್ರಿಂದ ಆ ರೀತಿ ನಾವು ನೋಡ್ತೀವಿ, ಕಾಣ್ತೀವಿ ಆಗಮದಲ್ಲಿ. ಅಂಥ ಸಿಂಹ ಪೀಠವನ್ನ ಸಾರನಾಥ ಚಿಹ್ನೆ, ಅದ್ರ ಕೆಳಗ ಗೋಲ್ ಚಕ್ರ ಮಾಡಿ 24 ಹಲ್ಲಿಟ್ಟಾರ. ಧರ್ಮ ಚಕ್ರವನ್ನು ಸ್ಥಾಪನಾ ಮಾಡ್ಯಾರ. ನೋಟ್ನೊಳಗೆ ಐತಿ ನೋಡ್ರಿ, ಕಾಯಿನ್ ಮೇಲೂ ಐತಿ ನೋಡ್ರಿ. ಆ ಸಾರನಾಥ ಚಿಹ್ನೆ ತೆಳಗಿರ್ತಕ್ಕಂಥ ಚಕ್ರಕ್ಕೆ ಹೆಸರು ಕೊಟ್ಟರು ಅಶೋಕ ಚಕ್ರ ಅಂತ. ಅದು ಜೈನ ಧರ್ಮದ ಧರ್ಮ ಚಕ್ರ. ಎಲ್ಲಿತ್ತೆ ಅಂತ ಕೇಳ್ರ, ಸಮೋಶರಣದ 4 ದಿಕ್ಕಿಗೆ ಮಹಾದ್ವಾರ ಮುಂದ, ಮಾನಸ್ತಂಕಿತ ಮುಂದ ಏನಿರ್ತಾವು? ಸರ್ವಾಣ್ಣ ಯಕ್ಷ. ಅದಕ್ಕೆ ಹೇಳ್ಯಾರ ನಮ್ಮ ಧರ್ಮದಾಗ ಸರ್ವಾಣ್ಣ ಯಕ್ಷ. 4 ದಿಕ್ಕಿ 4 ಆನಿ, ಆನಿ ಮ್ಯಾಲ ಅವ್ನು ನಿಂತಿರ್ತಾನ, 2 ಕೈ ಹಿಂಗೆ ಮುಗಿದಿರ್ತಾನ, 2 ಕೈಲೇ ಮ್ಯಾಲ ಧರ್ಮಚಕ್ರ ತಿರುಗ್ತಿರ್ತೈತಿ. ಅದಿರೋದ್ರಿಂದ ತೀರ್ಥಂಕರ ಶ್ರೀ ವಿಹಾರ ಆಗ್ತೈತಿ. ಅದಕ್ಕೆ ಧರ್ಮಚಕ್ರ ಅಂತ ಉಪಮಾ ಕೊಟ್ಟರು. ಅದು ಎಲ್ಲಿದ? ಜೈನ ಧರ್ಮದ ತೀರ್ಥಂಕರ ಸಮೋಶರಣದ ಪ್ರತೀಕ, ಶ್ರೀ ವಿಹಾರದ ಪ್ರತೀಕ. ನೋಡ್ರಿ, 4 ದಿಕ್ಕಿಗೆ 4 ಚಕ್ರ ಇರ್ತಾವೆ. ಸಾರನಾಥ ಚಿಹ್ನೆಯೊಳಗೆ 4 ದಿಕ್ಕಿಗೆ ಐತದು. ನಮ್ಮ ಕಾಂತತಿ 3. ಮುಂದಿನ ಸಿಂಹದ 2 ಕಾಲ, ಮುಖ, ಕಿವಿ, ಕಣ್ಣ ಸ್ಪಷ್ಟ ಕಾಣ್ತಾವು. ಕರೆ ಸೈಡ್ ಇದ್ದದ ಸಿಂಹದ್ದು 1 ಕಾಲು ಕಾಣ್ತದ, 1 ಕಣ್ಣು ಕಾಣ್ತದ, 1 ಕಿವಿ ಕಾಣ್ತದ. ಅಂದ ಬಳಕ 2ನೇ ಕಿವಿ ಇಲ್ಲನ, 2ನೇ ಕಣ್ಣು ಇಲ್ಲನ? ಐತ್ರಿ, ಕರೆ ಆಚೆ ಕಡೆ ಐತಿ, ನಮ್ಗೆ ಕಾಣಂಗಿಲ್ಲ ಅದು. ಆಚೆ ಕಡೆ ಹೋಗಿ ನೋಡ್ರಿ, ರೊಕ್ಕದ ಆಚೆ ಕಡೆ, ಕಾಯಿನ್ ಆಚೆ ಕಡೆ ನೋಡ್ರಿ. ಇಲ್ರಿ, ಕಾಣಂಗಿಲ್ಲ. ಕಾಯಿನ್ ಇಟ್ಟೇ ಐತದ, ಆಚೆ ಕಡೆ ಕಾಣಂಗಿಲ್ಲ. ಕಾಣಂಗಿಲ್ಲ ಅದು ಇಲ್ಲ, ಐತ್ರಿ, ಐತಿ ಐತಿ, ಇದು ಸತ್ಯ, ಇಲ್ಲ ಇದು ಸುಳ್ಳ. ಇಷ್ಟ. ಶಾದಸ್ತಿ ಶಾದ್ನಾಸ್ತಿ ಐತಿ. ಯಾರ್ಯಾರು ನಂಬೇರಿ ಕೈ ಹತ್ರ ನೋಡು. 4 ಕಡೆ ಮುಖದ 4 ಸಿಂಹ ಅದಾವ. ನಾವು ನಂಬೇದೀವ್ರಿ, ಕಾಣ್ಲಿಲ್ಗನು 5 ಅವ. ಯಾರ್ಯಾರು ನಂಬೇರಿ ಕೈ ಹತ್ರಿ? ನೀವು ಯಾರು ನಂಬಿಲ್ಲ? ಓ ಜನಕರಾಜ ಪಂಡಿತ್ ನಂಬೇರಿಲ್ಲ ಸಾಹೇಬ್ರೆ? ಅದಾವ್ರಿ, ಬರಬ್ಬರಿ ಐತಿ. ವಿಚಾರ ಮಾಡಿ. ನಮಗೆ 3 ಸಿಂಹ ಕಾಣಕತ್ತೇವು, ಆದ್ರೆ 4 ಮುಖ ಸಿಂಹ ಅಂತೈತಿ ಎಲ್ಲರೂ ಒಪ್ಕೊಂಡಿದೀವಿ ನಾವು. ಯಾಕೆ ಒಪ್ಕೊಂಡಿದೀವು? ನಮ್ಮ ಸಂವಿಧಾನ ಮೇಲೆ ವಿಶ್ವಾಸ ಅದ, ನಮ್ಮ ಗ್ರಂಥಗಳ ಮೇಲೆ ವಿಶ್ವಾಸ ಅದ, ನಮ್ಮ ಹಿರಿಯರ ಮೇಲೆ ವಿಶ್ವಾಸ ಅದ. ಸಾರನಾಥ ಚಿಹ್ನೆ ಒಳಗಿರ್ತಕ್ಕಂಥ 4 ಮುಖದ ಸಿಂಹ ನೋಡ್ರಿ, ಸ್ಪಷ್ಟ ಉಲ್ಲೇಖ ಮಾಡ್ತೀವಿ. ಹಂಗೆ ಭಗವಂತರ ಸಮೋಶರಂದ ಒಬ್ಬರೇ ಇರ್ತಾರೋ, ಕರೆ 4 ದಿಕ್ಕಿ 4 ಮುಖ ಅವರು ಕಾಣ್ತಿರ್ತಾವೆ. ಅನಂತೆ ಬ್ರಹ್ಮ ಅಂತ ಹೇಳಿದ್ರು, ಜಗದ್ಗುರು ಅಂತ ಹೇಳಿದ್ರು ಅರಿಹಂತ ಭಗವಂತರಿಗೆ. 4 ಕಡೆ 4 ಮುಖ ಅದಾವ. ಸಾಕ್ಷಾತ್ ತೀರ್ಥಂಕರ 4 ಮುಖ ಇರೋದಿಲ್ಲ, 1 ಮುಖ ಇರ್ತೈತಿ. ಕರೆ ಕೇವಲ ಜ್ಞಾನದ ಅತಿಶಯದಿಂದ 4 ದಿಕ್ಕಿ 4 ಮುಖ ಕಾಣ್ತಾವು. ಅಷ್ಟ ಅಲ್ಲ, ನೀವು ಎಲ್ಲೇ ಕೂತು ಯಾವ ಎಂಗಲ್ದಾಗ ಕೂತು ಭಗವಂತರ ದರ್ಶನ ಮಾಡ್ರೂ ನೋಡ್ರೂ ಎಲ್ಲರಿಗೂ ಏನು ಅನಿಸ್ತತಿ? ಭಗವಾನ್ರ ಮುಖ ನನ್ನ ಕಡೆ ಐತಿ, ಭಗವಾನ್ರು ನನ್ನ ನೋಡತ್ತಾರ, ನನಗೆ ಹೇಳಕತ್ತಾರು. ಎಲ್ಲರಿಗೂ ಹಂಗೆ ಅನಿಸ್ತೈತಿ. ಕೆಲವೊಬ್ರು ಆರ್ಟಿಸ್ಟ್ ಹಿಂಗೆ ಅದಾರು, ಅವ್ರೊಬ್ಬರು ಫೋಟೋ ತೆಗಿತಾರೆ. ಆ ಫೋಟೋದಾಗ ಹೆಂಗೆ ಭಾವ ಚಿತ್ರ ಮುಡ್ಸಿರ್ತಾರಂದ್ರೆ
ನೀವು ಯಾವ ಎಂಗಲ್ದಾಗ ನಿಂತು ನೋಡ್ರೂ ಆ ಫೋಟೋದಾಗಿನ ಚಿತ್ರ ಇರ್ತೈತೆ, ಆ ವ್ಯಕ್ತಿ ನಿಮ್ಮನ್ನ ನೋಡ್ತಿರ್ತಾನೆ. ಸೈಡ್ ಹಿಂಗೆ ನೋಡ್ರು ನಿಮ್ಮ ಕಡೆ ಕಂತಿರ್ತಾವನು, ಮುಂದೆ ನಿಂತ್ರೆ ನಿಮ್ಮ ಕಡೆನ, ಆ ಕಡೆ ಹೋದ್ರೂ ನಿಮ್ಮ ಕಡೆನ. ಯಾವ ಎಂಗಲ್ದಾಗ ಬೇಕು ನಿಂತು ನೋಡ್ರಿ, ಆ ಫೋಟೋದಾಗಿರ್ತಕ್ಕಂಥ ಚಿತ್ರದಾಗಿರ್ತಕ್ಕಂಥ ಕಣ್ಣ ನಿಮ್ಮನ್ನು ನೋಡಕತ್ತೆ ಅನಿಸ್ತೈತಿ. ಅದು ಆರ್ಟಿಸ್ಟ್ ಕಲಾ. ಆ ಆರ್ಟಿಸ್ಟ್ಗಿಂತಲೂ ದೊಡ್ಡ ಆರ್ಟಿಸ್ಟ್ ಯಾರ? ತನ್ನನ್ನು ತಾನು ನೋಡ್ತಕ್ಕಂಥವ, ತನ್ನನ್ನು ತಾನು ತಿಳ್ಕೊಳ್ಳೋಂಥವ, ತನ್ನಲ್ಲಿ ತಾ ಇರುವಂಥವ. ಎಲ್ಲಕ್ಕಿಂತ ಕಠಿಣ ಇದು. ಈ ಪುದಗಲ ಕಣ್ಣಿಂದ ಜಗತ್ತನ್ನು ನಾವು ನೋಡ್ಬೋದು. ಈ ಜಗತ್ತು ನೋಡುವಂಥ ಸಾಮರ್ಥ್ಯ ಈ ಪುದಗಲ ಕಣ್ಣಿಗಳಿಗೆ ಐತಿ, ಜಡ ವಸ್ತುಗಳನ್ನು ನೋಡುವಂಥ ಸಾಮರ್ಥ್ಯ. ಖರೆ ನಮ್ಮೊಳಗೆ ಇರ್ತಕ್ಕಂಥ ಚೈತನ್ಯ ಆತ್ಮ ನೋಡೋ ಸಾಮರ್ಥ್ಯ ಈ ಕಣ್ಣಿಗಿಲ್ಲ. ನೋಡ್ರಿ, ಹೊರಗಿಂದೆಲ್ಲ ನೋಡ್ತೈತಿ, ತನ್ನ ಒಳಗಿಂದ ನೋಡಕ್ಕೆ ಬರವಾತು. ಜಗದಾಗಿಂದ ಎಲ್ಲ ಪಿಂಚಿ ಹಿಡಿತೈತಿ, ಏನು ಬೇಕಾದ ಹಿಡಿತೈತಿ, ಕರೆ ತನ್ನ ಹಿಡ್ಯಾಕೆ ಬರವಾತು. ಇದ ಕೈಗೆ ಇದ್ರ ಒಳಗೆ ಐತಿ, ಕರೆ ಅದನ್ನ ಹಿಡ್ಯಾಕೆ ಬರವಾತು. ನೋಡ್ರಿ, ಇದೆಲ್ಲ ನೋಡ್ತೈತಿ, ಸುಗಂಧತ್ತು ದುರ್ಗಂಧತ್ತು ಎಲ್ಲ ಮಾಡ್ತೈತಿ, ಜಗದಂತೆಲ್ಲ ವಸ್ತುದು. ಕರೆ ಒಳಗಿರ್ತಕ್ಕಂಥ ಆತ್ಮನ ಯಾಕ ಗಂಧನೂ ಇಲ್ಲ, ಅಗಂಧ ಸ್ವರೂಪೋಹಂ. ಜಗತ್ತಿನ ಎಲ್ಲ ವರ್ಣಗಳನ್ನು ನೋಡ್ತದೆ ಈ ಕಣ್ಣು. ಕರೆ ಒಳಗಿರ್ತಕ್ಕಂಥ ಚೈತನ್ಯ ರೂಪಿ ಆತ್ಮ ನೋಡೋಕೆ ಸಾಮರ್ಥ್ಯ ಕಣ್ಣಿಗಿಲ್ಲ. ಎಲ್ಲ ಶಬ್ದಗಳನ್ನು ಕೇಳ್ತದ, ಸರಿಗಮ ಪದನಿ ಸಪ್ತ ಸ್ವರಗನ ಕೇಳ್ತದ. ಈ ಕಿವಿ ಸಂಗೀತಕ್ಕೆ ಎಷ್ಟು ಸಾಮರ್ಥ್ಯ ಐತೆ ಅಂತ ಕೇಳಿದ್ರ ಏನು ಶಬ್ದಗಳು ಪ್ರಯೋಗ ಮಾಡ್ತಾರಪ್ಪ ಅಂತ. ಸಂಗೀತ ನಗಿಸ್ತದ, ಸಂಗೀತ ಅಳಿಸ್ತದ, ಸಂಗೀತ ನವರಸ ರೂಪದ. ನವರಸಗಳು ಸಂಗೀತದಲ್ಲಿ ಭಾವನೆಗಳು ವ್ಯಕ್ತ ಆಗ್ತಾವಂತೆ. ಅದು ಶಾರೀರಿಕವಾಗಿ ಪರಿವರ್ತನೆ ನಮ್ಮಲ್ಲಿ ಕಾಣ್ತದೆ. ಖರೆ ಆತ್ಮನಿರ್ತಕ್ಕಂಥ ಚೈತನ್ಯ ಅಸ್ತಿತ್ವವನ್ನು ಸಂಗೀತಮಯ ಮಾಡಬೇಕಾದ್ರೆ ಅದು ಜಿನನಾಮ ಸ್ಮರಣೆಯಿಂದ ಮಾತ್ರ ಸಾಧ್ಯ, ಗುರುನಾಮ ಸ್ಮರಣೆಯಿಂದ ಮಾತ್ರ ಸಾಧ್ಯ, ಆತ್ಮಚಿಂತನೆ ಆತ್ಮ ಅವಲೋಕನದಿಂದ ಮಾತ್ರ ಸಾಧ್ಯ. ಅದು ಹೆಂಗೆ ಮಾಡ್ಕೊಳ್ಳೋದು? ಅದಕ್ಕೆ ಹೇಳ್ರು, ಸತ್ಯ ಐತಿ ಸುಂದರಿಲ್ಲ, ಸುಂದರತಿ ಸತ್ತಿಲ್ಲ. ಇನ್ನು ಸತ್ಯ ಸುಂದರ ಮತ್ತು ಶಿವ ಸ್ವರೂಪ ಬೇಕಲ್ಲ, ಅದನ್ನು ಕಾಣೋದು ಹೇಗೆ? ಒಂದು ಉದಾಹರಣೆ ಕೊಟ್ಟರು. ಒಬ್ಬ ರಾಜ ಸಂತಾನ ಇದ್ದಿದ್ದಿಲ್ಲ, ರಾಜ್ಯಕ್ಕಾಗಿ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇದ್ದ. ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿ ನನಗಿಂತ ಒಳ್ಳೆಯವನಾಗಿರ್ಬೇಕು, ಪ್ರಜೆಗಳನ್ನು ಮಕ್ಕಳಂತೆ ಕಾಣಬೇಕು, ನಾ ಎಷ್ಟು ರಾಜ್ಯ ಸುಖ ಬಯಸಿನಿ ಅದಕ್ಕಿಂತ ನನ್ನ ರಾಜ್ಯ ಸುಖಿಯಾಗಿರ್ಬೇಕು, ಅಂಥ ಯೋಗ್ಯ ಉತ್ತರಾಧಿಕಾರಿ ನನ್ನ ರಾಜ್ಯಕ್ಕೆ ಬೇಕಂತ ಹುಡುಕ್ತಾ ಇದ್ದ. ಅನೇಕ ಪ್ರಯತ್ನಗಳನ್ನು ಮಾಡಿದ. ಕೊನೆಗೆ ಒಂದು ನಿರ್ಣಯಕ್ಕೆ ಬಂದ. ಊರಾಗ ಡಂಗೂರು ಸಾರಿದ, ಎಲ್ಲರನ್ನ ಕರೆಸಿ ಸಭೆಯನ್ನು ಸೇರಿಸಿ ಹೇಳಿದ, ನಾನು 3 ಕಾರ್ಯಗಳನ್ನು ಹೇಳ್ತೀನಿ, ಈ ಕಾರ್ಯಗಳನ್ನು ಯಾರು ಮಾಡ್ತಾರ ಅವರನ್ನ ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿದ. ಯಾವ 3 ಕೆಲಸ? ಒಂದನೇ ಕೆಲಸ ಹೇಳಿದ, ನಾನು 9x9 ಸೈಜ್ ಇದ್ದದ ಒಂದು ಕೋಲೆ ಕೊಡ್ತೀನಿ, 500 ರೂಪಾಯಿ ಹಣ ಕೊಡ್ತೀನಿ. ಆ 500 ರೂಪಾಯಿ ಹಣದೊಳಗೆ ಆ ಕೋಲಿಯನ್ನು ತುಂಬಬೇಕು. ಎರಡನೇ ಕಾರ್ಯ, ನಾನು ಒಂದು ಬಂಗಾರದ ಗಿಂಡಿ ಕೊಡ್ತೀನಿ, ಕಲಶ. ಆ ಕಲಶದಲ್ಲಿ ಇಬ್ಬನಿ ಹನಿಯ ನೀರನ್ನು ಸಂಗ್ರಹ ಮಾಡ್ಕೊಂಡು ತರಬೇಕು. ಮೂರನೇ ಕಾರ್ಯ, ನನ್ನದ ಚಿತ್ರ ಬಿಡಿಸಬೇಕು. ನನ್ನದೇ ಆದಂಥ ನನ್ನ ರೂಪವನ್ನು ವರ್ಣನೆ ಮಾಡ್ತಕ್ಕಂಥ, ನನ್ನ ಸುಂದರತೆಯನ್ನು ವರ್ಣನೆ ಮಾಡ್ತಕ್ಕಂಥ, ನನ್ನ ಶೌರ್ಯ ಪರಾಕ್ರಮವನ್ನು, ನನ್ನ ರಾಜ್ಯ ತಿಲಕವನ್ನು ವರ್ಣನೆ ಮಾಡ್ತಕ್ಕಂಥ ನನ್ನ ಭಾವಚಿತ್ರವನ್ನು ಬಿಡಿಸಬೇಕು. ಈ 3 ಕಾರ್ಯದಾಗ ಯಾರ ಪಾಸ್ ಆಗ್ತಾರ, ಯಶಸ್ವಿ ಆಗ್ತಾರ, ಉತ್ತೀರ್ಣ ಆಗ್ತಾರ, ಅವರನ್ನು ನನ್ನ ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಮಾಡ್ತೀನಿ ಅಂತ ರಾಜ ಘೋಷಣೆ ಮಾಡಿದ. ಹಲವಾರು ಜನ ಭಾಗತು ಎಲ್ಲ ಹಿಂಸರಿದ್ರು. ಕೊನೆಗೆ 3 ಜನ ಉಳಿದ್ರು.
3 ಜನ ಬಂದ ರಾಜಾಂತಕ್ಕೆ ನಿವೇದನೆ ಮಾಡಿಕೊಂಡ್ರು. ರಾಜ ಹೇಳಿದ, ಮಂತ್ರಿಗಳೇ ಕೊಡ್ರಿ ಅಂತ. ಕೀಲಿ ಕೈ ಕೊಟ್ಟರು. 3 ಜನರಿಗೆ 3 ಕೋಲೆದು ಬಂಗಾರದ ಗಿಂಡಿ ಕೊಟ್ಟರು. ಭಾವಚಿತ್ರ ಬಿಡ್ಸಕ್ಕೆ ಏನು ಬೇಕೆಲ್ಲ ಸೌಕರ್ಯ ನಮ್ಮಿಂದ ಫ್ರೀ, ತೆಗೆದಷ್ಟೇ ನೀವು ಕೊಟ್ಟರು. ಇವ್ರು ಹೇಳ್ರು, ಕ್ಷಮಾ ಮಾಡಿ ಪ್ರಭು, ಇದು ಒಂದು ದಿವಸ ಆಗೋ ಕೆಲಸ ಅಲ್ಲ, ನಮಗೊಂದು ಸಪ್ತಾಹ ಸಮಯ ಕೊಡ್ರಿ ಅಂತ ಕೇಳಿದ್ರು. ಕೇಳ್ರಿ, 7 ದಿವಸ ಕೇಳಿದರು. 7 ದಿವಸ ಯಾಕ? ನಮ್ಮ ಧರ್ಮದಾಗೂ ಬರ್ದಾರ, ಯಾರ್ಯಾರೇ ಸಾಧು ಸಂತರ ಮುನಿಗಳ ಆಚಾರ್ಯ ಪರಮೇಶ್ವರಿ ಸಂಘ ಬರಾಕತ್ತಿತ್ತಂದ್ರೆ ನಿಮಗೆ ಯಾರೇ ಹೇಳ್ರಂದ್ರೆ ಕೇಳಿ ಪೆಟ್ಟಿಗೆ ಮೇಲೆ ಜಾಗದಾಗ ಎದ್ದು ನಿಲ್ರಿ. ವಿನಯ್ಲೆ ಯಾವ ದಿಕ್ಕಿಗೆ ಬರಾಕತ್ತಾರ ಆ ದಿಕ್ಕಿಗೆ 7 ಹೆಜ್ಜೆ ಮುಂದೆ ಹೋಗ್ರಿ. ಆ ದಿಕ್ಕಿನ ಯಾಕೂತ್ ಹೆಣ್ಮಕ್ಳಿದ್ರೆ ಗವಾಸನ್, ಶ್ರಾವಕರ ಕುಮಾರ್ ಇದ್ರಂದ್ರೆ ಸಾಷ್ಟಾಂಗ ಅಷ್ಟಾಂಗ ಆಸನ ಮಾಡಿ ಆ ದಿಕ್ಕಿಗೆ ನಮಸ್ಕಾರ ಮಾಡ್ರಿ ಅಂತ ನಮ್ಮ ಶಾಸ್ತ್ರ ಹೇಳ್ಯಾರು. ಈ ಕಾಲದಾಗ ತೀರ್ಥಂಕರಂತೂ ಬರೋದಿಲ್ಲ. ತೀರ್ಥಂಕರವ್ರ ಸ್ವರೂಪಿ ಗುರುಗಳು ಬರ್ತಿರ್ತಾರ, ಲಘುನಂದನ್ ರೂಪದಾಗ ಮುನಿಗಳು ಬರ್ತಿರ್ತಾರ. ಅವರು ಬರೋ ಸುದ್ದಿ ಕೇಳ್ತಂದ್ರೆ ಮೊದಲು ವಿನಯದಿಂದ ಕೈ ಜೋಡಿಸಿ ಎದ್ದು ನಿಲ್ರಿ, ಚಲೋ ಕೆಲಸ ಮಾಡ್ತಂಗೆ ಹೇಳಿದೆ ಅಂತ. ಇದನ್ನ ಹೇಳ್ಕೊತ ಬಾ, ದಿವಸ ಇರೋದೇ ಇದು ಬಿಟ್ಟಿದ್ದತ್ತೆ ನಮಗೆ. ಹಂಗೆ ಬರ್ತಾರೆ ಹೋಗ್ತಾರ ಅವ್ರ ಇದಕ್ಕೆ ಬರ್ತಾರೆ ಕಾಯಂ. ಅಭವ್ಯ ಜೀವದ ಲಕ್ಷಣ ಇದು. ಭವ್ಯ ಜೀವ ಇತ್ತಂದ್ರೆ ಹಬ್ಬ ಬಂದಂಗೆ ಖುಷಿ ಆಗ್ತದ. ಅದ ಮರಾಠಿ ಜೋ ಆಲೆಗರ ಸಾಧು ಸಂತ ಓ ದಿವಾಳಿ ದಸರಾ. ದಿವಾಳಿ ಅನ್ಲಿಲ್ಲ ಅವ್ರು, ಮತ್ತು ದಸರಾ ಜೋಡ್ಸಿರು ಒಂದ ಅನ್ಲಿಲ್ಲ. ಅದಕ್ಕೆ 1 ತಿಂಗಳು ಗ್ಯಾಪ್ ಐತಿ. ಕರೆ ದಿವಾಳಿದ ಎರಡೂ ಕೂಡಿ ಬಂದ್ರೆ ಎಷ್ಟು ಆನಂದ ಆಕೈತಿ, ಅದಕ್ಕಿಂತ ಆನಂದ ಒಬ್ಬರು ಸಂತರು ಬಂದ್ರೆ ಆಕೈತಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡಿ ಶಾಸ್ತ್ರ ಹೇಳೋದು. 7 ಹೆಜ್ಜೆ ಮುಂದೆ ಹೋಗಿ ಶ್ರಾವಕರಿದ್ರೆ ಅಷ್ಟಾಂಗ ಸಾಷ್ಟಾಂಗ ದರ್ಶನ ಮಾಡ್ಬೇಕು. ಶ್ರಾವಿಕ ಕುಮಾರಿಕೆ ಇದ್ರೆ ಗವಾಸಂದ ಕೂತ ಅದಕ್ಕೆ ವಿನಯದಿಂದ ದರ್ಶನ ಮಾಡ್ಬೇಕು. ನಂತರ ಒಬ್ಬರಾಲ ಮನ್ಯಾನವ್ರನ್ನ ಓಣ್ಯಾನವ್ರನ್ನ ಎಬ್ಸ್ಕೊಂಡು ಓಡ್ಬೇಕು. ಕೈಯಾಗ ಹಿಟ್ಗೈ ಇದ್ರೆ ಹಿಟ್ಗೈ ಇರುವಾತ್ಯಾಕ, ಹೆಂಡಿಗೈ ಇದ್ರೆ ಹೆಂಡಿಗೈ ಇರುವಾತ್ಯಾಕ. ಯಾವಾಗ ಕೈ ಹೆಂಡಿ ಆಗ್ಯಾವ ಅನ್ಬ್ಯಾಡ್ರಿ. ಕೈ ಹೆಂಡಾಗ್ಯಾವ, ಮನಸ್ಸು ಹೆಂಡಿ ಆಗಬಾರ್ದು. ಮನಸ್ಸು ಸ್ವಚ್ಛ ಆಗಬೇಕು, ಮನಸ್ಸು ನಿರ್ಮಲ ಆಗಬೇಕು, ಮನಸ್ಸು ಪವಿತ್ರ ಆಗಬೇಕು. ನಿಮ್ಮ ಗುರುಗಳು ನಿಮ್ಮ ಕೈ ಹೆಂಡಿ ನೋಡಿಲ್ಲ ಅಂದು. ಯಾಕಂದ್ರೆ ನನಗೆ ಗೊತ್ತೈತಿ ಹೆಂಡಿ ಆದ್ರೆ ಬಾಯಿಗೆ ಮೊಸರು ಬರ್ತೈತೆ ಅಂತ. ಚೌಕಾದ ಮೊಸರು ಪುಕ್ಕಟ ಬರೋಂಗಿಲ್ಲ. ನಿಮ್ಮ ಕೈಗಳು ಹೆಂಡಿ ಹಾಕಾವತ್ತ, ಚೌಕಾದ ಮೊಸರು ಮಜ್ಜಿಗೆ ಹಾಲ ಬರ್ತಾವು, ಅದು ಗೊತ್ತೈತೇನ ಅಂತ ನಿಮ್ಮ ಹೆಂಡಿ ನೋಡಂಗಿಲ್ಲ. ನಿಮ್ಮ ಹೆಂಡಿ ಕಡೆ ಹಾಕಿ ಭಾವ್ ನರ್ಯಾ ಬಂದಿದ್ದು ನಮ್ಮ ಜೀವನ್. ಯಾರ ಕಸ್ತೂರಿ ಮೊಮ್ಮಗ ಅಭಿಷೇಕ್ ಮಾಡಿ ಹಾಕೋದು ಓಡಾಡಕೈತೆಲ್ಲ. ಸೂಚನಾ ಕೊಟ್ಟು ಬಂದ, ಆ ಸುಪ್ಲಿ ತೊಗೊಂಡು ಹಿಂಗೆ ಸರಿಸಿದ ಹೆಂಡಿ ಬಡ್ಡ್ಯಾಗ ಒಂದು ಕೈಲಿ ಹೆಂಡಿ ಒತ್ತಿದ, ಎತ್ತಿ ಹೋದು ಬುಟ್ಟ್ಯಾಗ ಹಾಕಿದ. ನೋಡ್ರಿ, ಬರೀ ಭಗವಂತರ ಅಭಿಷೇಕ ಅಟ್ಟಲ್ಲ, ಆಕಳಿ ಹೆಂಡಿ ತೆಗೆದು ಸಹಿತ ಧರ್ಮತೆನೋ ಸಂಸ್ಕಾರ ಆಗಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ರಾಜ 3 ಕೊಟ್ಟಾನ. ಒಬ್ಬ ಹೋದ, 500 ರೂಪಾಯಿದಾಗ ಏನು ತೊದು ಹುಚ್ಚ ರಾಜ ಕೊಡೋದು ಕೊಟ್ಟಾನ. 50,000 ಕೊಡಬೇಕಲ್ಲ. ಹಾಂ, ಕೊಡೋದು ಕೊಟ್ಟಾನ, 50,000 ಕೊಡಬೇಕಲ್ಲ. 500 ರೂಪಾಯಿಗೆ ಏನಾಗೋದಾ ಕೇಳ್ರಿ. ಭಕ್ತಿಯಿಂದ ಕೊಟ್ರ, ಪ್ರೀತಿಯಿಂದ ಕೊಟ್ರ, ಹೊಟ್ಟೆ ತುಂಬ ಅಲ್ಲ, ಹೊಟ್ಟೆ ತುಂಬ ಅಲ್ಲ. ಗಂಧೋದಕ್ಕೆ ಎತ್ತು ಕೊಡ್ತು ನಾನು ನಿಮಗೆ. ಎಟ್ಟು ಇರ್ತೈತಿ ಕೊಡ? ಹಂಡೆ, ತಂಬಿಗೆ, ಬಟ್ಲ, ಚಮಚ, ಎಲ್ಲಿ 2 ಹನಿ ಬಸ್. 2 ಹನಿ ಒಳಗೆ 2 ತಾಕತ್ತ ಕೋಟಿ ಬಹುದಾಗಿಂದ ಕರ್ಮ ಕೈತೈತಿ. ಅಂಥ ಸಾಮರ್ಥ್ಯ ಗಂಧೋದಕದಾಗ. ಪ್ರೀತಿಯಿಂದ ಕೊಟ್ಟದ್ದು ಪ್ರಸಾದ. ಎಷ್ಟು ಕೊಟ್ಟರು ಮುಖ್ಯಲ್ಲ, ಹೊಟ್ಟೆ ತುಂಬ ಕೊಟ್ಟರು ಮುಖ್ಯಲ್ಲ. ವಿನಯದಿಂದ, ಪ್ರೀತಿಯಿಂದ, ಸಮರ್ಪಣದಿಂದ ಕೈಯಾಗ ತೊಗೊಂಡು 2 ಕೈಲಿ ತೊಗೊಂಡ್ರಿ ಅಂದ್ರೆ ಪ್ರಸಾದ ರೂಪದಾಗ ತೊಗೊಂಡ್ರೆ ಕಣ್ಣಿಗೆ ಹಚ್ಚಿ ತಿಂದ್ರಿ ಅಂದ್ರೆ ಅದು ಅಮೃತದ ಕೆಲಸ ಮಾಡ್ತದೆ, ಔಷಧದ ಕೆಲಸ ಮಾಡ್ತದೆ, ಆರೋಗ್ಯದ ವೃದ್ಧಿ ಆಗ್ತದೆ, ರೋಗ ಕಿತ್ತು ಹೋಗ್ತದೆ. ಬಿನಾ ಔಷಧದಿಂದ ರೋಗ ಹೋಗ್ತದೆ. ಅಂಥ ಶಕ್ತಿ ಪ್ರಸಾದದೊಳಗದ. ಅದಕ್ಕೆ ವಿನಯದಿಂದ ಸ್ವೀಕಾರ. ನೀವು ರಾಜ ಆಗನಿದ್ದೆ ಅಂಥ ರಾಜ ಅಂತ ಹೋದ. ಇದ್ರಾಗ ಏನು ಸಿಗೋದು ಅಂದ. ಅಲ್ಲಿ ಹೋದಾಗ ಒಳೆ ಮಾಡ್ದ. ಏನು 500 ರೂಪಾಯಿ ಏನು ಬಡ್ದು ಅಂದ. ಥರ್ಮಾಕೋಲ, ಬಾಲ್ಸ, ಸುರ್ಮುರಿ ಅವು ಇರ್ತಾವಲ್ಲ, ಅವೆಲ್ಲ ತಂದು ತುಂಬಿಬಿಟ್ಟು ನಾವು ಹಾಕಿ ಒಳಗೆ ಒತ್ತಿ ಕೀಲಿ ಹಾಕಿಬಿಟ್ಟು. ಇನ್ನೂ 1 ವಾರ ಟೈಮ್ ಐತೆ. ರಾಜ ಬಂದು ನೋಡುವಲ್ಲಕ್ಕ ಏನು ತುಂಬುದಂದು. ಇನ್ನೂ ವಿಚಾರ ಮಾಡಿದೆ, ಹ್ಯಾಂಗೆ ತುಂಬುದ? 2-3 ಸಿದ್ರಾಗ ಹೋತು. ಹೆಂಗೆ ಮಾಡೋದು ಅಂದ. ಇನ್ನೇನು ತುಂಬಾಕ 500 ರೂಪಾಯಿ ಏನು ತುಂಬುದಂದ.
ಮುನ್ಸಿಪಾಲ್ಟಿ ಏನು ಗೋಳೆ ಮಾಡಿ ಉಗಿರ್ತೈತಿಲ್ಲ ಸಂತ್ಯಾಗಂತೆ. ಸಂತ್ಯಾಗಿಂದ ಎಲ್ಲ ತಂದು ತುಂಬಿದ, ಅವ್ನು ಕಿಲಿ ಹಾಕಿದ. ಮೂರನೇದವ ವಿಚಾರ ಮಾಡಿದ, 6 ದಿವ್ಸ ವಿಚಾರ ಮಾಡ್ದು ಏನು ತುಂಬೋದ. ನಮ್ಮ ರಾಜರು 500 ರೂಪಾಯಿ ಕೊಟ್ಟವರು, 500 ರೂಪಾಯಿದಾಗ ಈ ರೂಮ್ದಾಗ ಏನು ತುಂಬಕ್ಕೆ ಸಾಧ್ಯದ ಅಂತ ವಿಚಾರ ಮಾಡ್ದ, ಚಿಂತನೆ ಮಾಡ್ದ. 6ನೇ ದಿವಸ ರಾತ್ರಿ ನಿದ್ದೆ ಹತ್ತುವಾತು. ವಿಚಾರ ಮಾಡ್ದ, ಅವಲೋಕನ ಮಾಡ್ದ, ಏನು ಮಾಡಬೇಕು ಅಂತ. ಅಂದ, ಭಗವಂತ ನೀನ ದಾರಿ ತೋರಿಸು ಅಂತ ಕೈ ಮುಗಿದ. ಭಗವಂತ ಮಾತಾಡೋದಿಲ್ಲ, ಭಗವಂತ ಮೌನ, ಭಗವಂತ ಕಣ್ಣು ಬಿಡೋದಿಲ್ಲ. ಭಗವಂತನ ನಾಚಿಕಾ ದೃಷ್ಟಿ ಇಟ್ಕೊಂಡು ಬಸ್ತ್ಯಾಗ ಕೂತಾರ. ಕರೆ ನೀವು ಭಕ್ತಿಯಿಂದ ಕರೆದ್ರೆ ಭಗವಂತ ನಿಮ್ಮ ಹೃದಯದಾಗ ಬಂದು ಸ್ಥಾಪನೆ ಮಾಡಿ ನಿಮ್ಮ ಕಾರ್ಯ ಸಿದ್ಧಿ ಮಾಡ್ತಾರೆ. ಭಗವಂತಗೆ ನೀವು ಹೋಗೋ ನೀವು ಇದ್ದಲ್ಲಿ ಭಗವಂತರು ಮಾತಾಡ್ತಾರೆ. ಆ ಸಾಮರ್ಥ್ಯ ಆತ್ಮನೊಳಗದ. ಯೋಗ ಹೆಂಗಿರ್ತದ ಅಂತ ಪ್ರಾರ್ಥನಾ ಮಾಡಿದ. ಭಗವಂತ ನೀನು ಹಾದಿ ತೋರ್ಸಂದ ಹಾದಿ ಕಾಯ್ತ. ಸುಮ್ಮನೆ ಅನ್ಬೇಡ್ರಿ, ದಾರಿ ತಪ್ಪಿದಾಗ ತೋರುವಂತ ನಾಮ. ಸುಮ್ಮ ಅಂತೀರಿ, ಎಲ್ಲರೂ ಅಂತಾರೆ ಚಂದ ಅನ್ಸತ್ರೆ ನಾವು ಅಂತೀವಿ. ಯಾವಾಗ ಎಲ್ಲರೂ ಅಂತಾರೆ ನಾವು ಅನ್ನೋದಲ್ಲ, ಅರ್ಥದ ದಾರಿ ತಪ್ಪಿದಾಗ ತೋರುವಂತ ನಾಮ. ನಿಮಗಟ್ಟಲ್ಲ, ನನಗೆ ಯಾವಾಗ ಹಾದಿ ತಪ್ಪತೈತಿ ಹಾದಿ ಸಿಗಂಗಿಲ್ಲ, ತಾನು ಮುಚ್ಚಿ ಕೂತು ಬಿಡ್ತನ್ನ, ತನ್ನಿಂದ ತಾನು ಹಾದಿ ಕಾಣಕತ್ತೈತಿ, ಮುಂದಿಂದೆಲ್ಲ ತಾನ ನಡೀತಿ. ಭಗವಂತರ ನಾಮಸ್ಮರಣೆ ಅವ್ರ ಸ್ತುತಿ ಒಳಗೆ ಅಂಥ ಸಾಮರ್ಥ್ಯದ ಭಕ್ತ ಪ್ರಾರ್ಥನಾ. ಸಿಮಂದರ್ ಪ್ರಭು, ಹೇ ವೀರ್ ಪ್ರಭು, ಹೇ ಆದಿವೀರ್, ಹೇ ಪಾರ್ಶ್ವನಾಥ್ ಭಗವಾನ್, ಜೋ ಆರಾಧ್ಯ ಹೇ, ಅವ್ರನ್ನ ಆರಾಧನಾ ಮಾಡ್ರ ಮುಂದಿನ ಹಾದಿ ತನ್ನಿಂದ ತಾನು ಕುಲ್ಲಾಗ್ತದ, ಬೇಡಕತ್ತೋದಿಲ್ಲ. ಶಕ್ತಿ ಕತ್ತಲೆ ಒಳಗೆ ಬೆಳಕಿನಂಥ ಸ್ಥಾನವನ್ನು ಮಾಡ್ದ. ಪ್ರಾರ್ಥನಾ ಮಾಡ್ದ, ದಾರಿ ಸಿಕ್ತು, ಧನ್ಯ ಅಂದ. ಇವ್ರ ಹೊಳಿ ದಂಡಿ ಹೋಗವ್ರ, ಇಬ್ಬನಿ ಮ್ಯಾಗ ಹಿಂಗೆ ಬಡ್ಯಾವ್ರ. ದಿವಸ ಹೋದ್ರಿ ಪಂಡಿತ್ರ, ಎಲ್ಲಿ ಕಸ ತುಂಬಾತ. ಹುಚ್ಚ ರಾಜ, ತಿಲಿತಿರ್ಕ ರಾಜ, ಇಬ್ಬನಿ ನೀರು ಅಂದ್ರೆ ಹಿಡ್ಕೊಳಕ್ ಬಂದಿತ್ತ. ಹೊಳೆ ನೀರು ತಂದ್ರೆ ಚಲೋ, ಬಾವಿ ನೀರು ಹೇಳ್ರೆ ಚಲೋ. ಇಬ್ಬನಿ ನೀರ್ಲೆ ಬಂಗಾರದ ಗಿಂಡಿ ತುಂಬಬೇಕ, ಅವನ್ ತಲೆ ತುಂಬಿಲ್ಲ. ಹುಚ್ಚ ಸಾವುಕಾರ, ಹುಚ್ಚ ರಾಜ, ಏನೇನೋ ಅಂದ್ರೆ ಇವ್ ಮಾತ್ರ ವಿಚಾರ ಮಾಡ್ತಿದ್ದ. ಏನಾರ ಐತಿದ್ರಾಗ ಸತ್ಯ. ಭಗವಂತ ನೀನು ಹಾದಿ ತೋರಿಸ್ಬೇಕು ಪ್ರಭು. ರಾಜರ ಒಳ್ಳೆ ಉದ್ದೇಶ ಏನೋ ಸತ್ಯ ಐತಿ ಅನ್ನು ಹುಡುಕಬೇಕು. ಚಿಂತನೆ ಮಾಡ್ತಾ ದಿವಸ ಕಾಯ್ತಾ ಇದ್ದಾನ. ವಿಚಾರ ಬತ್ತು. 6ನೇ ದಿವಸ ರಾತ್ರಿ. ನೀವು ಗಿಡ ಹಚ್ಚಿಬಿಟ್ಟಿಗೆ ಕಾಯಿ ಸಿಗಿಲ್ಲ ಅಂದ್ರೆ ಸಿಗುವುದಿಲ್ಲ. ಪುರುಷಾರ್ಥ ಮಾಡಬೇಕು, ಪ್ರಯತ್ನ ಮಾಡಬೇಕು. ಒಂದೇ ದಿವ್ಸಕ್ಕೆ ಯಾವುದೋ ಕಾರ್ಯ ಒಂದಾಯ ಆತಂದ್ರೆ ಅದು ನಿಮ್ಮ ಸಾತ್ಸೆ ಪುಣ್ಯ ಉದಯದಿಂದ ಆಗೈತೆ ತಿಳ್ಕೊರಿ. ಪುರುಷಾರ್ಥ ಮಾಡ್ರೂ ಆಗ್ಲಿಕ್ಕಂದ್ರೆ ಅವಾಗ ಅನ್ನೋದ ಇದು ಕರ್ಮದ ಉದಯ ಐತಿ, ಕಾಲಬ್ಧಿ ಬರುತ್ತೆ, ಕಾಯಬೇಕು, ನಮ್ಮ ಕರ್ತವ್ಯ ಐತಿ ಅಂತ ವೇಟ್ ಮಾಡ್ರಿ. ಮಗ ಹುಟ್ಟಾನು, ನಾ 3 ತಿಂಗಳು ಆಗಿಲ್ಲ, ನನ್ನ ಮಗ ಡಿ ಸಿ ಆಗ್ಬೇಕಂದ್ರೆ ಹೆಂಗೆ ಸಾಧ್ಯದ? ಡಿ ಸಿ ಆಗ್ಬೇಕಂದ್ರೆ ನಾವು ಏನೇನು ಬೇಕಲ್ಲ ಅವನ್ನೆಲ್ಲ ಒದಗಿಸ್ಕೊಡ್ಬೇಕು, ಸಂಸ್ಕಾರ ಹಾಕಬೇಕು, ಆ ರೀತಿ ಶಿಕ್ಷಣ ಕೊಡಬೇಕು. ಅಂದಾಗ ಆ ಕಾಯಿಸಿದ್ದಾಗ ಸಾಧ್ಯದ. ಸಮಯ ಹತ್ತದೆ, ಡಿಗ್ರಿ ಮುಗಿಬೇಕು, ನಂತರ ಕೋರ್ಸ್ ಮಾಡಬೇಕು, ನಂತರ 12, 13, 14 ತಾಸು ಗಟ್ಟಲೆ ಅಧ್ಯಯನ ಮಾಡಬೇಕು. KS, IPS, IAS ಪರೀಕ್ಷೆ ಪಾಸ್ ಆಗಬೇಕು. ಅಂದಾಗ ಅದು ಸಾಧ್ಯ. ನಾ ಹುಟ್ಟಿ 3 ವರ್ಷ ಆಗಿಲ್ಲ, ನನ್ನ ಮಗ ಡಿ ಸಿ ಅಕ್ಕ ನಾಳೆ ಅಂದ್ರೆ ಹೆಂಗೆ ಸಾಧ್ಯ? ಪುರುಷಾರ್ಥ ಜೊತೆಗೆ ಸಮಯನೂ ಕಳಿಬೇಕು. ಸಮಯ ಕಳೆದಾಗ, ಸಮಯದ ಅನುಕೂಲ ಬಂದಾಗ ಕಾರ್ಯಸಿದ್ಧಿ ಆಗ್ತದೆ. 6 ದಿವಸ ಗತಿಸೋದು ಚಿಂತನ ತೊಡೆ. ಅವ್ರು 3 ಮಂದಿ, ಇಬ್ಬರಂತೂ ಇದೇನು ಸಾಧ್ಯ ಇಲ್ಲ. 7 ದಿವ್ಸ ಕೂತು ವಿಚಾರ ಮಾಡಿ ಪೇಂಟಿಂಗ್ ತೆಗೆದು ತಂದು ಮ್ಯಾಲೆ ಕರ್ಟನ್ ಎಳ್ಬಿಟ್ರು. ಇವು ತೆಗೆದ 3 ಮಂದಿ ಕೆಲಸ ಮಾಡಿದ್ರು. 7 ದಿವ್ಸ ನಂತರ ರಾಜಾಗ ನಿವೇದನೆ ಮಾಡಿ, ಪ್ರಭು ನೀವು ಹೇಳಿದಂಥ ಕಾರ್ಯ ಮಾಡಿ ಬಂದು ನೋಡಬೇಕು ಅಂತ. ರಾಜ ಬಂದ, ಹೋಗ್ತಾನೆ. ಫಸ್ಟ್ ಒಬ್ಬನ 9 ಬಾಯಿ ಮಂದಿ ಕೋಣೆ ಕೊಟ್ಟಿದ್ದ. ಆ ಕೋಣೆ ಒಳಗೆ ಬಗಲ ತೆಗಿಬೇಕು ನೋಡಿ, ಬರ್ರತ್ತೆಲ್ಲ ಗಾಳಿ ಬಂದ್ಬಿಡ್ತಾವ ಹೊರಗೆ. ಹಾರೆಲ್ಲ ಓಣೆಲ್ಲ ಸಿಡಿತು. ಹುಡುಗರೆಲ್ಲ ಓಡಾಡಕೈತು. ಏನು ತುಂಬೇನೆ, ಇದೇನು ತುಂಬೇನೆ, ಒಳಗೆ ಥರ್ಮಾಕೋಲ್ ಬಾಲ್ಸ, ಚುರುಮುರಿ ಎಲ್ಲ ಇದು. ರಾಜ ಮುಂದೆ ಸಾಗಿದ. 2ನೇದ ಕೋಲೆ ತೆಗೆದ. ರಾಜ ಹಿಂದೆ ಸರಿದು ಬಿಟ್ಟ. ತಿರ್ಗಂದು ನಾರಾಕ ತಿಂತು.
ಎಲ್ಲ ಕೊಳತ ಗಗ್ಗನಾಥ್ ಹಿಡಿದಿತ್ತು. ಹಿಂಗೆ ನೋಡಿದ, ಅಂಥದ್ದು ಕೆಲಸನ ಮಾಡಿದ್ರೆ 500 ರೂಪಾಯಿ ಯಾವ ತುಂಬ್ತಾನೆ ಹುಡು ಶಾನೆ ಅದ್ರಿ. ರಾಜ 3ನೇ ಮನೆಗೆ ಬಂದ, ಬಾಗಲ ತೆಗೆದ, ಖಾಲಿ, ಒಳಗೆ ಏನೂ ಇಲ್ಲ, ಖಾಲಿ ಐತಿ ಪೂರ್ತಿ, ಕೋಲಿ ಅಲ್ಲ ಖಾಲಿ. ಅವನ ಕಡೆ ಮುಖ ಮಾಡಿ ನೋಡ್ತಾನೆ ರಾಜ, ಇದೇನಂತ. ಒಳಗೆ ನಡ್ರಿ, ಅತಿಥಿ ದೇವೋ ಭವ, ಬಂದವ್ರನ್ನ ಒಳಗೆ ಕರೀದ್ ನಮ್ಮ ಧರ್ಮತಿ, ನಮ್ಮ ಸಂಸ್ಕೃತಿ ಐತಿ, ಒಳಗೆ ಬರ್ರಿ. 2 ಮಣಿ ನೋಡಕ್ ಹೋದ್ರ ರಾಜ ಒಳಗೆ ಕಾಲು ಇಡಲಿಲ್ಲ. ಕತಿ ನಿಮ್ಗೆ ಗೊತ್ತಾತ್ಲ ಯಾಕೆ ಇಡ್ಲಿಲ್ಲ. ಒಳಗಿನೂ ಹೊರಗೆ ಬಂದು ಇವ್ಯಾಂಗ ಒಳಗೆ ಹೋಗ್ತಾನೆ. 2ನೇದರ ಗಗ್ಗ ನಾರಕತ್ತೈತಿ, ಇವ್ಯಾಂಗ ಒಳಗೆ ಹೋಗ್ತಾನೆ ರಾಜ. 3ನೇದಕ್ಕ ಮುಖ ನೋಡ್ತಾನು, ಕೈ ಜೋಡ್ತಾನೆ, ಜಯ ಜಿನೇಂದ್ರ ಮಹಾರಾಜರೇ ಕ್ಷಮ ಮಾಡಿ, ಅತಿಥಿ ದೇವೋ, ಬಂದವ್ರನ್ನ ನಾವು ದೇವ ಸ್ವರೂಪ ಕಾಂತೀವಿ, ಒಳಗೆ ಬರ್ರಿ ಅಂತ. ಒಳಗೆ ಹೋಗಿ ನೋಡ್ತಾನು, ಪೂರು ಮುಖದ ಕಡೆ, ಅದು ಉತ್ತರ ಕಡೆ ಮುಖ ಇತ್ತು ಮಣಿದ, ಒಳಗೆ ಏನೂ ಕಾಣಲಿಲ್ಲ. ಒಳಗೆ ಬಾ ಅಂತಂದ್ರು, ಒಳಗೆ ಹೋಗಿ ನೋಡ್ತಾನು, ಪೂರ್ವ ಕಡೆ ಮುಖ ಮಾಡಿ ಒಂದು ಫೋಟೋ ಇಟ್ಟಾನೆ. ಅದ್ರ ಮುಂದೆಲ್ಲ ತಯಾರು ಮಾಡಿ ಇಟ್ಟಿದ್ದ. ಬರ್ರಿ ಒಳಗೆ ಬಂದರಿ, ಹಚ್ಚ್ರಿ ಅಂತ ಹೇಳಿದ್ರು. ಮುಂದೊಂದು ದೀಪ ಇಟ್ಟು, ದೀಪ ಹಚ್ಚಿದ್ರು, ಊದುಬತ್ತಿ ಹಚ್ಚಿ ಬೆಳಗಾಕ ಇಟ್ಟು. ಅಪ್ಪ ನಿಂಗೆ 500 ರೂಪಾಯಿ ಕೊಟ್ಟಿನಿ, ಏನು ಮಾಡಿದಿ ಅಂತ. ಕ್ಷಮ ಮಾಡ್ರಿ, 495 ರೂಪಾಯಿ ಅದಾವು ತಗೋರಿ ಅಂತ ವಾಪಸ್ ಕೊಟ್ಟವು. 4 ಇಟ್ಟು ತುಂಬಾಕ ನನಗೆ 500 ಹತ್ತಂಗಿಲ್ರಿ, 495 ರೂಪಾಯಿ ಅದಾವ ತಗೋರಿ, ವಾಪಸ್ ರಾಜ್ಯಕ್ಕೆ ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಮಾಡ್ಕೋರಿ, 5 ರೂಪಾಯಿದಾಗ ನಾ ಈ ಮನಿ ತುಂಬೇನಿ ಅಂದ. ಅಲ್ಲೋ ಏನು ತುಂಬಿ, ನಾ ಯಾಕೆ ತುಂಬೇಕ್ರಿ, ನೀವ ತುಂಬಿರಲ್ಲ ಅಂತ. ನೀವು ಯಾನ್ ದೀಪ ಹಚ್ಚಿರಿ, ಮಣಿ ತುಂಬ ಬೆಳಕು ಬಿತ್ತು, ಉದ್ಬತ್ತಿ ಹಚ್ಚಿರಿ, ಸುಗಂಧ ತುಂಬೈತಿ, ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು ಅಂತ ರಾಜ ಅಂದ. ಭಲೇ ಶಬಾಷ್, ನಡಿ ರಾಜ. ರಾಜ ದರ್ಬಾರ್ ತುಂಬಿತ್ತು. ತುಂಬಿದ ರಾಜ ಸಭಾದಾಗ ರಾಜ ಅಂತಾನೋ, ನಾ 3 ಕೆಲಸ ಹೇಳಿ, ಅವ್ರಿಬ್ರು ಹಿಂಗ್ ಮಾಡ್ರು. ನಾ ಕೊಟ್ಟಂತ ಬಂಗಾರ ಗಿಂಡಿ ಎಲ್ಲಪ್ಪ, ನೀರೆಲ್ಲಿ? ಏ ಶಾನ್ಯಾ ರಾಜ, ಇಬ್ಬನಿ ನೀರ್ಲಿ ಎಂದರೆ ಕೊಡ ತುಂಬಿತ್ತಾನ, ಕಳಿಸಿ ಹುಚ್ಚದಿ ಹುಚ್ಚ. 1 ವಾರ ಹೊಳಿದಂಡ ಹೋಗಿ ಉಳ್ಳಾಡಿ ಬಂದೀವಿ ನಾವು, ಉಳ್ಳಾಡಿ. ಏನು ಮಾಡಿ ಬಂದ್ರಿ? ನೀರು ತುಂಬಲಿಲ್ಲ. ಅದು ಹೆಂಗೆ ಸಾಧ್ಯತೆ? ಇದೇನು ಅಸಾಧ್ಯ ಕಾರ್ಯ. ಒಂದು ಏರಿ ಮಾಡಿದೀವಿ ನೋಡಿ, ನಿಮ್ಮ ಫೋಟೋ ತೆಗೆದಿವು. ಇಬ್ಬರು ಅಂದರು. 3ನೇದವನ್ಕೆ, ನೀನಪ್ಪ ಕ್ಷಮ ಮಾಡಿ ಪ್ರಭು, ತಂದೀನಿ ಅಂತ. ಮ್ಯಾಗಿನ ಕರ್ಟನ್ ತೆಗೆದ, ಮುಂದಿಟ್ಟ. ಎಲ್ಲ ಜನ ಆಶ್ಚರ್ಯ, ಹೆಂಗೆ ಸಾಧ್ಯ? ಇಲ್ರಿ, ನಾ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಾಗ ಗಂಗಾ ಸ್ನಾನ ಮಾಡಿ ಪವಿತ್ರನಾಗಿ ಹೊರಗೆ ಬನ್ನಿ, ನನ್ನ ಮಡಿ ಇತ್ತಲ್ಲ, ಆ ಮಡಿಯನ್ನು ಹೊಳಿ ದಂಡ್ಯಾಗಿರ್ತಕ್ಕಂಥ ಹುಲ್ಲುದ ಮೇಲೆ ಹಾಕಿ ಸಾವಕಾಸ ಎಳೆದಿನ್ರಿ, ಹಿಂಡಿ ತುಂಬಿ ತಣ್ರಿ ಅಂದ. ಎಲ್ಲ ಕಡೆ ಶಕ್ತಿನೂ ಕೆಲಸ ಮಾಡೋದಲ್ಲ, ಯುಕ್ತಿನೂ ಬೇಕಪ್ಪ. ಪೈಲ್ವಾನ್ದಂತೂ ನಿಲ್ಪಕ್ಕೆ ಕುಸ್ತಿ ಹೊಡೆದ್ರೆ ಹೇಳಂಗಿಲ್ಲ. ಶಕ್ತಿ ಜೊತೆಗೆ ಯುಕ್ತಿನೂ ಬೇಕು. ಯುಕ್ತಿಯನ್ನು ಉಪಯೋಗ ಮಾಡ್ರಿ, ನಿಮ್ಮ ಆಶೀರ್ವಾದದಿಂದ, ಭಗವಂತರ ಆಶೀರ್ವಾದದಿಂದ ಸಾಧ್ಯ ಆತ್ರಿ. ಅದಕ್ಕೆ ನಾ ಇಬ್ಬನಿ ಹನಿ ನೀರಿನಿಂದ ಬಂಗಾರದ ಗಿಂಡಿ ತುಂಬ್ಕೊಂತಂದಿನ ತಗೊಳ್ರಿ ಅಂತ ಕೊಟ್ಟ. ಏನು ಉಳಿತ್ಲ? ಒಂದು ಯಾವುದೋ ತನ್ನ ಚಿತ್ರವನ್ನ ತೆಗಿ ಅಂತ ಹೇಳಿದ ರಾಜ. 3 ಫೋಟೋ ತಂದಿಟ್ರು, ಮ್ಯಾಲ ಕರ್ಟನ್ ಹಾಕಿದ್ರು. ರಾಜ ಬಂದ, ಪೈಲಾ ಕರ್ಟನ್ ಮ್ಯಾಗಿನ ಸರಿಸಿದ. ಏನು ಸುಂದರ! ರಾಜ ಚಲೋ ಅನಿಸಿದೆ. ಎಷ್ಟು ಸುಂದರ ಅಂದ್ರ, ನಾ ಎಷ್ಟು ಸುಂದರದ, ನನಗಿಂತ ಸುಂದರ. ನಾ ಜೀವಂತ ಎಷ್ಟು ಸುಂದರದನಿ, ಅದಕ್ಕಿಂತ ಸುಂದರ ಆಗೈತಿ ಅಂದ. ಖರೆ ಸುಳ್ಳ, ಇದು ಸತ್ತಿಲ್ಲ. ಯಾಕಂದ್ರ ರಾಜ ಯುದ್ಧ ಮಾಡಾಗ ಬಾಣ ಬಡ್ದ, ಒಂದು ಕಣ್ಣು ಹೋಗಿತ್ತು. ಅವನು ಎಡಗನ ಹೋಗಿತ್ತು ಯುದ್ಧದಾಗ. ಒಂಗಣ್ಣ ಇದ್ದ, ಒಂಕಣ್ಣ. ರಾಜ ಒಂದ ಕಣ್ಣಿತ್ತು, ಬಲ್ಕಿಂದ ಎಡಕಿನ ಕಣ್ಣು ಹೋಗಿತ್ತು. ಇವು ಚಿತ್ರ ಹೆಂಗೆ ತೆಗೆದಿದ್ದಂದ್ರ, 2 ಕಣ್ಣಿದ್ದದ್ದು ರಾಜ ಪೋಷಾಂಕದಾಗ ಸಿಂಹಾಸನ ಮೇಲೆ ಕುತ್ತದ ಚಿತ್ರ ತೆಗೆದಿದ್ದೆವು. ಛತ್ರಪತಿ ಶಿವಾಜಿ ಮಹಾರಾಜ ಕುತ್ರ ಹೆಂಗೆ ಕಾಣ್ತಾ ಇರ್ದಲ್ಲ, ಹಂಗೆ ತೆಗೆದಿದ್ದ. ಅವಾಗ ರಾಜ ಅಂದ, ಚಿತ್ರ ಭಾಳ ಸುಂದರ, ಕರೇ ಸುಳ್ಳ, ಸತ್ಯ ಇಲ್ಲ. ಸುಂದರ ಐತಿ,
ಸುಂದರ ಈಗ ತಿಳಿಯಾಕೈತ ಟ್ಯೂಬ್ಲೈಟ್ ಭಾಳ ಸುಂದರ ಕರೆ ಸತ್ತಿಲ್ಲ. ಯಾಕ ಈ ಪುಟ್ಟದಾಗ ಎರಡು ಕಣದವು ನಾ ಜೀವಂತ ಒಂದಕ್ಕೆ ಕನೈತಿ. ಸುಳ್ಳಾತು ಕರೆ ಆತದ ಸುಳ್ಳಾಯ್ತು. ಸುಂದರ ಅದ ಎಷ್ಟು ಸುಂದರ ಅಂದ ನಾ ಇದ್ದದಕ್ಕಿಂತ ಸುಂದರ ಅದ. ನಿಮಗೂ ಹಂಗಲ್ಲ ಮದುವೆ ಆದ ಚಂದ ಇವಾಗ ಫೋಟೋ ತೆಗೆದು ಅಲ್ವಾ ಅವ್ವ ಎಷ್ಟು ಚಂದ ಇದ್ನೇ ನನ್ನವ್ರು ಜೋಡಿ. ಈಗ ನೋಡಿ ಎಲ್ಲ ಗೆರಿ ಬಿದ್ದವು, ಎಲ್ಲ ಕಪ್ ಆಗೈತಿ, ಮುದಿಕೆ ಆದ್ನೆ ಎಲ್ಲ ಬೆಳಗಾದು. ನಿಮ್ಮನ್ನು ನೋಡೇ ನಿಮ್ಮನ್ನು ನೋಡಿ ನೀವೇ ಮಾತಾಡ್ಕೋತೀರಿ. ನಿಮ್ಮ ಮುಂದೆ ಯಾರು ಇರ್ಲಿಕ್ಕ ನಿಮ್ಮ ಮಾತಾಡ್ಕೋತೀರಿ. ಬಾಜುಕ್ಕೆ ಯಾರು ಬೇಕತ್ತಿಲ್ಲ. ಹೆಂಗಿದ್ನೆ ಅವ್ವ ಹೆಂಗಾದ್ನೆ ಒಂದ ಗ್ಲಾಸ್ನಾಗ ಇಬ್ಬರು ಕುಡ್ದಿದ್ದೀವ ಯವ್ವ. ಏನೇನೇನೇನು ಕಲ್ಸ್ಕೊತೀರೋ, ಏನೇನು ಕಲ್ಪನಾ ಮಾಡ್ತಿರೋ, ಯಾವ ಲುಕ್ಕಕ್ಕೆ ಹೋಗ್ತಿರೋ, ಯಾವುದು ಅದು ಅಲ್ಲ ಅದ್ರ ಬೆನ್ನು ಹತ್ತೀವಿ ನಾವು. ಯಾವುದದ ಇಲ್ಲನೇ ಇಲ್ಲ, ಶಾಶ್ವತನೇ ಇಲ್ಲ, ನಾಶವಾನದ ಅದನ್ನು ಕೊಂಡಾಡಕತ್ತೀವಿ. ಮತ್ತು ಯಾವುದು ನಿಜ ಸ್ವರೂಪದ, ಯಾವುದು ಸತ್ಯದ, ಯಾವುದು ತ್ರಿಕಾಲ ಸ್ವರೂಪದ ಅದನ್ನು ಮರೆತು ಬಿಟ್ಟೀವಿ. ಹಾಗೆ ರಾಜ ಅಂದ ಭಾಳ ಸುಂದರ ಆಗ್ಯದ. ಎಷ್ಟು ಸುಂದರ ಅಂದ್ರೆ ನನಗಿಂತಲೂ ಸುಂದರ ಆಗ್ಯದ. ಕರೆ ಸುಳ್ಳದ ಕೊಟ್ಟಾಯೆ ಸುಂದರಾಯ್ ಕೊಟ್ಟಾಯೆ ಭಾಳ ಸುಂದರ ಐತಿ ಕರೆ ಸುಳ್ಳೈತಿ. ಎರಡನೇ ಚಿತ್ರಣವರ್ಣ ಮಾಡಿದ ರಾಜ ಸತ್ಯದ ಕರೆ ಸುಂದರ ಇಲ್ಲ. ನೋಡಾಕ ಯಾಕ ಒಂದು ಕಣ್ ಕುಡ್ಡ ರಾಜನ್ ತೆಗ್ದು ಸಿಂಹಾಸನ ರಾಜ ಕೂತಿದ್ದ ಕರೆ ಕುಡ್ಡಿತ್ತದು ಅದ್ರಾಗ ಸುಂದರ ಕಾಣವಲ್ತು. ನೀವು ಹೇಳ್ತೀರಿ ಯಾರಿಗೆ ಫೋಟೋಗ್ರಾಫ್ ಅದನ್ನ ಎದರಲ್ಲೇ ಉಂಟು ತೆಗಿಪ್ಪ ಚಂದಂಗೆ ಮಾಡೋ ಉಂಟ. ಏನೋ ಬಂದಾವತ್ತವ ಸಾಫ್ಟ್ವೇರ್ ಅದ್ರ ಹಾಕಿಬಿಟ್ರೆ ತಾನು ಅಗದಿ ಬ್ಯೂಟಿಫುಲ್ ಮಾಡಿಬಿಡ್ತೈತೆ. ಅದು ಬ್ಯೂಟಿಫುಲ್ಲ ಆಗಿಬಿಡ್ತೈತೆ ಅದು. ಹಾಪ್ ಇರಂಗಿಲ್ಲ ಅದ್ರಾಗ ಅಂಥವು ಬಂದಾವ. ಈಗ ನೀವು ಹೆಂಗಿರ್ತಿರಲ್ಲ ಹಂಗಿರಂಗಿಲ್ಲ. ಅದಕ್ಕಿಂತ ಚಂದ ಅವು ನೋಡಕ್ಕೆ ಹೋದಾಗ ಗೊತ್ತಾಕೈತಿದ್ ಹಿಂಗತಿ ಅಂತಾವು. ಆ ವಾಟ್ಸಪ್ನಾಗ ಏನೋ ಬಿಡ್ತಾರತ್ತ ಹಿಂಗೆ ನಾನು ಹುಡುಗ ಹೈಟ್ ಗೀಟ್ ಎಲ್ಲ ಬಿಟ್ಟಿರ್ತಾರೆ ನೋಡಕ್ಕೆ ಹುಡುಗಿ ಹಂಗೆ ಚಂದ ಇರ್ತದೆ. ರಿಯಲಿ ನೋಡಕ್ಕೆ ಹೋದಾಗ ಆಕಿ ಬ್ಯಾರನೇ ಇರ್ತಾ. ವೆಸ್ಟ್ ಇಂಡೀಸ್ ಏನೇನೋ ಆಗಿರ್ತಾವ ತೋರ್ಸಾಗ ಮಾತ್ರ ಬ್ಯಾರನೇ ತೋರಿಸಿರ್ತಾರೋ. ಹಾಲ ಇದು ಸತ್ಯ ಐತಿ ಕರೆ ಸುಂದರ ಇಲ್ಲ. ಮೂರನೇದ ಫೋಟೋ ಅನಾವರಣ ರಾಜ ಮಾಡಿದ, ಚಪ್ಪಾಳಿ ಬಾರಿಸಿದ, ಸ್ವತಃ ಜೈ ಜೈಕಾರ ಮಾಡಕ್ಕಿದ್ದ. ಇಂಥ ಶಿಲ್ಪಿ ನಾನು ನೋಡಿಲ್ಲ ಅಂತ, ಇಂಥ ಕಲಾಕಾರನ ನೋಡೇ ಇಲ್ಲ, ನನ್ನ ರಾಜ್ಯಕ್ಕೆ ಯೋಗ್ಯ ಉತ್ತರಾಧಿಕಾರಿ ಈ ಮೂರನೇ ವ್ಯಕ್ತಿ ಅಂತ ಘೋಷಣೆ ಮಾಡಿಬಿಟ್ಟ. ಮಾನ್ಯ ನಮ್ಮ ಅಶೋಕ ನಂಗೆ ಹೇಳಿದ, ಶಿಲ್ಪಿ ಅಶೋಕ ಸಾಯಂಕಾಲ ಹೋದ್ನಿ ದರ್ಶನ ಮಾಡಿದ, ಕಾಲು ಮುಟ್ಟಿದ, ಚಪ್ಪಲ್ ಕಾಳು ಬಂದು ಕಾಲು ಮುಟ್ಟಿದ, ಬಂದು ಹೇಳಿದ ನಿಮ್ಮ ಆಶೀರ್ವಾದ ರೀ ಆಚರಿಸಿ, ನಂದು ಪರಮ ಸೌಭಾಗ್ಯ, ಬದ್ರಿಗಿರಿಯಾಗಿ ಸೇವಾ ಮಾಡಿದ ಫಲ, ಗೊಮಟೇಶ್ವರ ಮೂರ್ತಿ ನಿರ್ಮಾಣ ಮಾಡಿದ್ರ ಫಲ, ಎಷ್ಟು ಪುಣ್ಯ ನಾವು ದೈಗೆ ಬಂದೈತೆ ಅಂದ್ರೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಘೋಷಣೆ ಮಾಡೋರು ಏನೋ ಜಕಣಾಚಾರಿ, ಆ ಶಿಲ್ಪಿ ಜಕಣಾಚಾರ್ಯ ಅಂತ ಬಿರುದು ಕೊಟ್ಟು ಸತ್ಕಾರ ಮಾಡುವಂಥ ಕಾರ್ಯ ಮಾಡ್ಕೊಂಡು ಘೋಷಣೆ ಮಾಡೋರು. ಬರೋ ಜನವರಿ 1ನೇ ತಾರೀಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮ್ಮ ಶಿಲ್ಪಿ ಗೊಮಟೇಶ್ವರ ಮೂರ್ತಿಯನ್ನು ಬದ್ರಿಯಲ್ಲಿ ನಿರ್ಮಾಣ ಮಾಡ್ತಾರೋ ಆ ಶಿಲ್ಪಿ ಅಶೋಕ್ಗ ಮಾ ಶಿಲ್ಪಿ ಜಕಣಾಚಾರ್ಯ ಅವಾರ್ಡ್ ಕೊಡಾಕತ್ತಾರು. ವಿಧಾನಸೌಧದಾಗ ದೊಡ್ಡ ಪ್ರಮಾಣದಾಗ ಸತ್ಕಾರ ಕಾರ್ಯಕ್ರಮ ಜನವರಿ 1ನೇ ತಾರೀಕು ಇಟ್ಕೊಂಡಾರ ಅವ್ರದ್ದು. ಈಗಾಗಲೇ ಸೂಚನಾ ಕೊಟ್ಟು ಪತ್ರ ಬಂದ್ಬಿಟ್ಟೈತಿ. ನಾವು ಹೇಳಿದ ಎಷ್ಟು ಪುಣ್ಯ, ನನ್ನ ಪ್ರಾಣ ಇರೋ ತಕ್ಕ ನಿಮ್ಗೆ ಉಪಕಾರ ಮರೆಯಂಗಿಲ್ಲ, ನಮ್ಮ ಪರಿವಾರ ಮನೆ ನಿಮ್ಮ ಆಶೀರ್ವಾದ ಕಾಯಂ ಇರಲಿ ಅಂತ ಮನೆ ಕಾಲು ಮುಟ್ಟಿ ಕೇಳ್ಕೊಂಡವ. ನಾನು ಇಲ್ಲಪ್ಪ ಇದು ನಿನ್ನ ಸೇವಾದ ಫಲ, ಬದ್ರಿ ಬಂದವ್ರು ಮಾಲಾಗಿ ಹೋಗ್ಯಾರ, ಯಾರ್ಯಾರು ಭಕ್ತಿ ಮಾಡ್ಯಾರಲ್ಲ, ಯಾರ್ಯಾರು ಸೇವೆ ಮಾಲಾಗಿ ಹೋಗ್ಯಾರ, ತಿಳ್ಕೊಂಡವ್ರಿಗೆ ಐತಿ, ಮಾಡಿದವ್ರ ಫಲ ಐತಿ, ಪಡ್ಕೊಂಡವ್ರು. ಪುಣ್ಯ ಫಲಂ ಅರಿಹಂತ, ಪುಣ್ಯದ ಫಲದಿಂದ ಏನು ಬೇಕಾದ್ರೂ ಪ್ರಾಪ್ತ ಆಗ್ತದೆ. ಅದೆಲ್ಲ ಪ್ರಾಪ್ತ ಆದರೂ ಅದ್ರ ಮೇಲೆ ಕಿಂಚಿತ್ ಮೋಹ ಇರೋದಿಲ್ಲ ನಮ್ಮ ತೀರ್ಥಂಕರಿಗೆ ಅನ್ನೋದ್ರಿಂದ ಅವರು ಪರಮ ವೀತರಾಗಿ ಅನ್ಸ್ಕೊಂಡಾರ, ಜಗದ್ದಾರಾಧ್ಯ ಅನ್ಸ್ಕೊಂಡಾರ, ಜಗತ್ ಪಿತಾಮಹ ಅನ್ಸ್ಕೊಂಡಾರ ತೀರ್ಥಂಕರರು. ರಾಜ ಉತ್ತರಾಧಿಕಾರಿಯನ್ನಾಗಿ ಆತನನ್ನು ಘೋಷಣೆ ಮಾಡಿಬಿಟ್ಟ. ಎಷ್ಟು ಸುಂದರ ಇತ್ತು ಅಷ್ಟು ಸತ್ಯ. ಅಂಥ ಚಿತ್ರ
ಮೂರನೇ ವ್ಯಕ್ತಿ ಬಿಡಿಸಿದ್ದ. ಎಂಥ ಚಿತ್ರ ಬಿಡಿಸಿದ್ದಂದ್ರೆ ರಾಜ ಸಿಂಹಾಸನ ಮೇಲೆ ಕೂತಿದ್ದಿಲ್ಲ, ರಾಜ ರಾಣಿ ಜೊತೆ ಕೂತಿದ್ದಿಲ್ಲ, ರಾಜ ಪ್ರಜೆಗಳ ಜೊತೆಗೆ ಸಂಭಾಷಣೆ ತೊಡಗಿದ್ದಿಲ್ಲ. ರಾಜನ ಹೆಂಗೆ ಚಿತ್ರ ರಾಜ ಯುದ್ಧ ಭೂಮಿಯೊಳಗದಾನ, ರಣರಂಗದೊಳಗೆ. ಯುದ್ಧ ಭೂಮಿಯೊಳಗೆ ರಥದಾಗ ರಾಜ ಬಾಣ ಹೂಡಿ ಮುಂದಿನ ವ್ಯಕ್ತಿಗೆ ಗುರಿ ಇಟ್ಟಾನ. ಕೈಯಾಗ ಶಿವ ಧನುಷ್ಯ ಕೊಟ್ಟಾನ, ಸುಂದರ ಧನುಷ್ಯ ಕಲಾಕೃತಿ. ಗೊಮಟೇಶ್ವರ ಮೂರ್ತಿ ಹುಬ್ಬ ನೋಡ್ರಿ, ಹುಬ್ಬ. ಭಗವಂತರ ಕಣ್ಣು ನೋಡ್ರಿ, ಭಗವಂತರ ಮೂಗು ನೋಡ್ರಿ, ಭಗವಂತ ಬಾಯಿ ನೋಡ್ರಿ. ಗೊಮಟೇಶ್ವರ ಅರಳಿದ ಕಮಲವು ನಿಮ್ಮ ಅರಳಿದ ನಗುಮುಖ, ಆ ನಿಮ್ಮ ನೋಟವು ವೀತರಾಗದ ಸ್ಫೂರ್ತಿಯು, ಆಗಸದೆತ್ತರ ನಿಂತ ನಿಮ್ಮನು ನೋಡಲು ಆತುರ ಮನುಜರಿಗೆ, ಧನ್ಯನಾದೆನೆಂದು ಗೊಮಟನೆ ಸಜೀವ ಮೂರ್ತಿ ಕಂಡು ನಾನು ಚಕಿತನಾದೆನು, ಭಾವನೆಯಾಗಿದೆ ಎಂದು ಗೊಮಟೇಶನ ದರ್ಶನಕ್ಕೆಂದು, ವಿಶ್ವದಾಶ್ಚರ್ಯದಲ್ಲಿ ನಿಮದೇನೇ ಕೀರ್ತಿ ಎಂದು, ಆಹಾ ಎಂತ ತ್ಯಾಗ ನಿಮ್ಮದು, ವಿಶ್ವಶಾಂತಿ ಸಂದೇಶ ನೀಡಿ ಜಗದಿ ಪೂಜ್ಯರು. ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಭಗವಂತ ವೀತರಾಗ ಮುದ್ರಾದಾಗ ಹೆಂಗೆ ಹುಬ್ಬು ನೋಡ್ರಿ. ಅವರು ಹೆಂಗೆ ರಾಮನ ಧನುಷ್ಯ. ನಾಸಿಕಾಗ್ರ ದೃಷ್ಟಿ, ಅವರು ತುತಿ ವರ್ಣನ ಮಾಡಕ್ಕ ಶಬ್ದಗಳೇ ಸಿಗೋದಿಲ್ಲ. ವರ್ಣನಾತೀತ ಸುಂದರತ. ಕಾಮದೇವ, ಪ್ರಥಮ ಕಾಮದೇವ ಗೊಮಟೇಶ್ವರ ಬಾಹುಬಲಿ. ಕಲ್ಪನೆ ನೋಡ್ರಿ, ಚಿಂತನೆ ನೋಡ್ರಿ. ಹೇಳ್ತಾರೋ ನೇಮಿಚಂದ್ರಾಚಾರ್ಯ ಸಿದ್ಧಾಂತ ಚಕ್ರವರ್ತಿ, ಅರಿಷ್ಟ ನೇಮಿ ಶಿಲ್ಪಿ ಅದನ್ನು ಕಲ್ಪನಾ ಮಾಡ್ಕೋತಾನ. ಕಲ್ಲು ಮ್ಯಾಗ ಕೆತ್ತಿ ಕಟ್ಟದ ಆಕಾರ ಕೊಡ್ತಾನ. ಹಿಂಗಿದ್ರನ್ರಿ ನಿಮ್ಮ ಭುಜಬಲಿ ಗೊಮಟೇಶ್ವರ ಬಾಹುಬಲಿ ಅಂತ. ಹಾಂ ಅಂತ ಗುರು ಹೇಳಿ ಮಾರ್ಗದರ್ಶನ ಕೊಟ್ಟರು. ಇಡೀ ವಿಶ್ವ, ಕರ್ನಾಟಕ, ಮಹಾರಾಷ್ಟ್ರ, ಭಾರತ, ಮಧ್ಯಪ್ರದೇಶ, ವಿಶ್ವದ ಶಿಲ್ಪಕಲೆಗೆ ಕಳಸಿಟ್ಟಂಥ ಮೂರ್ತಿ, ಜೀವಂತ ಪ್ರತಿಮಾ ವಿಶ್ವದ ಯಾವುದರಿದ್ರೆ ಗೊಮಟೇಶ್ವರ ಬಾಹುಬಲಿ ಭಗವಾನ್ರ ಸುಂದರ ಸಾತ್ಸೈ ಮೂರ್ತಿ. ಏನು ಕಲ್ಪನೆ! ಭುಜಬಲಿ, ಬಾಹುಬಲಿ, ಅಚ್ಚಾಯ ಸಚ್ಯಂ ಜಲಕಂತ ಗಂಡಂ, ಬಾಹುದೋಲಂತ ಸುಕರ್ಣ ಪಾಸಂ, ಗಯಿಂದ ಸುಂಡು ಜಲಬಾಹುದಂಡಂ, ತಂ ಗೋಮಟೇಶಂ ಪ್ರಣಮಾಮಿ ನಿತ್ಯಂ. ಏ ಪ್ರಭು, ಯಾವ ರೀತಿ ಭಗವಂತರ ವರ್ಣನ ಮಾಡಕತ್ತಾರಂತ ಕೇಳ್ರ ಆಚಾರ್ಯ ಭಗವಂತರು. ಸಾಕ್ಷಾತ್ ಅವರ ರೂಪ ಕಣ್ಣು ಮುಂದೆ ತಂದು ಕಟ್ಟಿದಂಗೆ ಕಾಣ್ತದೆ. ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ಭಗವಂತರು. ಕಲ್ಲಿನೊಳಗ, ಹಳಿಂಗ್ರಿ ಗುಡ್ಡದ ಕಲ್ಲಿನೊಳಗ, ಭದ್ರಗಿರಿ ಗುಡ್ಡದ ಕಲ್ಲಿನೊಳಗ ಗೊಮಟೇಶ್ವರ ಹೊರಗೆ ಬರ್ತಾರಂತ ಕಲ್ಪನಾ ಮಾಡಿ ಅಂಥ ಗೊಮಟೇಶ್ವರ ಮೂರ್ತಿ ಸಾಕ್ಷಾತ್ ರೂಪಕ್ಕೆ ತಂದ ಆ ಪುಣ್ಯಾತ್ಮಗ ಕರ್ನಾಟಕ ಸರ್ಕಾರ, ಜೈನ್ ಸಮಾಜ ಅಲ್ಲ, KRB ಅಲ್ಲ, ಕರ್ನಾಟಕ ಸರ್ಕಾರ ಘೋಷಣೆ ಮಾಡ್ತು ಅಮರ ಶಿಲ್ಪಿ ಜಕಣಾಚಾರಿ ಅವಾರ್ಡ್ ಕೊಡುವಂಥ ಕಾರ್ಯ ತಂತು. ಪುಣ್ಯ ಕೆಲಸ ಮಾಡ್ತೈತ್ರಿ.